ಪ್ರಶ್ನೋಪನಿಷತ್ತಿನ 9ನೇ ಮಂತ್ರದಲ್ಲಿ ಇಷ್ಟಾಪೂರ್ತ ಅನ್ನುವಂತ ಒಂದು ಮಾತು ಬಂದದ. ಅದ್ರಾಗ ಮೊನ್ನೇನ್ ದಿವಸ ಇಷ್ಟ ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ವಿ. ಪೂರ್ತ ಅಂದ್ರೆ ಏನ್ ಇವು ಕರ್ಮಗಳು, ವೈದಿಕ ಕರ್ಮಗಳು ಅನ್ನುವಂಥದ್ದನ್ನ ಹೇಳ್ಬೇಕಾಗಿತ್ತು. ಶ್ಲೋಕ ಓದಿ ಬಿಟ್ಟಿದ್ದೆ. ಏನದು ಪೂರ್ತ? ಈ ಪೂರ್ವ ಕಾಂಡಗತವಾದಂತಹ ಈ ಮಂತ್ರ, ಇವು ಏನ್ ಕರ್ಮಗಳದಾವ, ಏನಿದು, ಇದ್ರ ಅರ್ಥ ಏನು ಅಂದ್ರೆ, ವಾಪಿ ಕೂಪ ತಡಗಾದಿ ದೇವತಾ ಯತನಾದಿ ಚ ಯನೈಶ್ಚ ಅನ್ನ ಪ್ರಧಾನ ಆರಾಮ ಪೂರ್ತ್ಯಭಿಧೀಯತೆ. ಇದರ ಅರ್ಥ ನೋಡ್ರಿ, ಹೇಳ್ತಾರ, ಸಿಂಕಿಂಗ್ ವೆಲ್ಸ್ and excavation of tanks for the benefit of the public. ಸಾರ್ವಜನಿಕ ನೀರು ಸಪ್ಲೈ ಪೂರೈಕೆ ಆಗ್ಲಿಕ್ಕೆ ಬಾವಿಗಳನ್ನ, ಕೆರೆಗಳನ್ನ ತೋಡಿಸೋದು ಪೂರ್ತಿ ಅಂತಂದ್ರೆ ಈ ಕೆಲಸ ಮಾಡಿಸೋದು. ಬಹಳಷ್ಟು ಜನರಿಗೆ ಲಾಭ ಆಗೋಂಗ ಇತ್ತಂದ್ರೆ ಇವಕ್ಕೆಲ್ಲ ಇಷ್ಟಾಪೂರ್ತ ಅಂತ. ಈ ಪೂರ್ತ ಅಂದ್ರೆ ಏನ್ ಅನ್ನೋದು ಹೇಳಾಗತ್ತಾರ. ಇದರಿಂದ ಏನಾಗ್ತದ್ರಿ? ಬಾವಿನ ಕೆರೆಗಳನ್ನ ಕಟ್ಸೋದ್ರಿಂದ ಏನಾಗ್ತದೆ? ಕುಡಿಲಿಕ್ಕೆ ನೀರ್ ಸಿಗ್ತದ, ಬಳಸ್ಲಿಕ್ಕೆ ನೀರ್ ಸಿಗ್ತದ, ಪುಣ್ಯ ಉಂಟಾಗ್ತದ್ರಿ. ಪುಣ್ಯ ಉಂಟಾಗ್ತದ. ಸಕಾಮದಿಂದ ಮಾಡಿದ್ರೆ ಏನಾಗ್ತದ, ನಿಷ್ಕಾಮದಿಂದ ಮಾಡಿದ್ರೆ ಏನಾಗ್ತದೆ? ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಸಕಾಮದಿಂದ ಮಾಡಿದ್ರೆ ಬರೋಬರಿ. ಸಕಾಮದಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಸಕಾಮದಿಂದ ಮಾಡಿದ್ರಿ. ಇಷ್ಟಾರ್ಥ ಸಿದ್ಧಿಗಳಾಗ್ಲಿ ಅಥವಾ ಸ್ವರ್ಗಾದಿ ಲೋಕಗಳನ್ನು ಸಿಗ್ತಾವ್ರಿ. ಇಲ್ಲಿರೋ ಮಠ ಭೋಗ ಭಾಗ್ಯಗಳು ಸಿಗ್ತಾವ್ರಿ. ಇಲ್ಲಿ ಮರಣ ಆದ್ನಂದ್ರೆ, ಶರೀರ ಮರಣ ಆದ್ನಂತರ ಸ್ವರ್ಗಾದಿ ಲೋಕಗಳು ಸಿಗ್ತಾವ. ಉಪಾಸನಾದಿ ಸಮೇತ ಮಾಡಿದ್ದಂತಂದ್ರ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ, ಚತುರ್ಮುಖ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಇಲ್ಲ ಉಪಾಸನ ಬಿಟ್ಟು ಬೇರೆ ಕೇವಲ ಪೂರ್ತಿ ಈ ಕರ್ಮಗಳನ್ನ ಮಾಡಿದ್ನಂದ್ರ ಅವ್ ಏನಾಗ್ತದ, ಇಲ್ಲಿರೋ ಮಠ ಈ ಏಲೋಕ ಭಾಗ್ಯ ಅದನ್ನ ಬಿಡಬಾರ್ದು. ಏಲೋಕ ಭಾಗ್ಯನೂ ಸಿಗ್ತದೆ. ಒಳ್ಳೆ ಮಕ್ಕಳು ಬಿಡ್ತಾವ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಹೊಲ ಏನ್ರಿ, ಒಳ್ಳೆ ಮನೆ, ಒಳ್ಳೆ ಕಾರು, ಕೈ ತುಂಬ ಬಂಗಾರ, ಕೈ ತುಂಬ ರೊಕ್ಕ, ಮೈ ತುಂಬ ಬಂಗಾರ, ಊರಾಗ ಮನಿ, ಅಡವ್ಯಾಗ ಹೊಲ, ತೋಟ, ಜನ, ಕಳಬಳ್ಳಿ ಏನ್ರಿ, ಇವೆಲ್ಲ ಸಿಗ್ತಾವ. ಆ ನಂತರ ಮರಣದ ನಂತರ ಏನ್ ಸಿಗ್ತದ ನಿಮಗ? ಯಾರು ಅದನ್ನ ಕರ್ಮಗಳನ್ನ ಮಾಡಿರ್ತಾರ, ಸಕಾಮದಿಂದ ಮಾಡಿರ್ತಾರ, ಉಪಾಸನ ಸೇರಿಸಿ ಮಾಡಿರ್ತಾರ, ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. Summer is coming. Many people will not have water. Animals will be thirsty. ಈಗ ಬೇಸಿಗೆ ಕಾಲ ಬಂತು ಅಂದ್ರ ಪ್ರಾಣಿ ಪಕ್ಷಿಗಳಿಗೆ ನೀರ್ ಇಲ್ದಂಗ ಆಗ್ತದೆ. ನೀರಿನ ಸಪ್ಲೈ ಕಡಿಮೆ ಆಗ್ತದೆ. ಅಂತವ್ರಿಗೆಲ್ಲ ನೀರನ್ನ ಪೂರೈಕೆ ಮಾಡ್ಬೇಕಂದ್ರೆ ಕೆರೆ ಬಾವಿ ಕಟ್ಸಿ ಪುಣ್ಯನ ಕಟ್ಕೋಬೇಕು. In front of some houses they will have water or pot and a glass also tied to the chain. ಕೆಲವೊಂದ್ ಕಡೆ ಈ ನೀರಿನ ಅರವಟಿಗೆ ಮಾಡ್ತಾರೆ ಬೇಸಿಗೆ ಕಾಲದಲ್ಲಿ. ಅಲ್ಲಲ್ಲೇ ರೋಡ್ನಾಗ ನೆರಳಿದ್ದಲ್ಲೇ ಒಂದು ಸ್ಟೂಲ್ ಇಟ್ಕೊಂಡು ಸ್ಟೂಲ್ ಮ್ಯಾಗ ಒಂದು ಹರಿವಿ ಇಟ್ಟು, ಹರಿವಿ ತುಂಬಾ ನೀರ್ ಹಾಕಿ ಅಲ್ಲಿ ಒಂದು ಲೋಟ ಇಟ್ಟು, ಆ ಲೋಟಕ್ಕೆ ಒಂದು ದಾರ ಕಟ್ಟಿ ಇಟ್ಟಿರ್ತಾರೆ. ನೀರ್ ಕುಡಿಲಿ ಮಂದಿ ಹೋಗೋರು ಬರೋರು ಅಂತ ತಿಳ್ಕೊಂಡು, ಉಚಿತವಾಗಿ ನೀರ್ ಕುಡಿಲಿ, ನೀರಡಿಸಿದವ್ರು ನೀರ್ ಕುಡಿಲಿ ಅಂತ ಇಟ್ಟಿರ್ತಾರೆ. ನೋಡಿರೇನು? ಹೆಚ್ಚು ಜೈನರು ಮಾಡಿರ್ತಾರೆ. ಈಗಿಲ್ಲ ಗುರುಗಳವೆಲ್ಲ ಅದಾವ್ರಿ. ನಮ್ಮ ಹುಬ್ಬಳ್ಳಿ ಒಳಗ ಅಕ್ಕಿ ಹೊಣದಾಗ ಒಂದದ ನೋಡೇನಿ, ಸದ್ಯ ನೋಡೇನಿ. ಅಕ್ಕಿ ಹೊಣದಾಗ ಒಂದದ. ಆ ನಂತರ ಮುಂದೆ ಈ ಕಡೆ ಇದ್ರಾಗ ಒಂದದ, ಎಲ್ಲಿ ಅಂತಂದ್ರ ಸರಾಬ್ ಗಟ್ಟಿಯಾಗ ಒಂದದ ಏನ್ರಿ. ಆಮೇಲೆ ಇನ್ನೊಂದ್ ಕಡೆ ನೋಡಿದ್ದೀನಿ, ಎಲ್ಲಿ ನಮ್ಮ ಜನತಾ ಬಜಾರ್ ಕಡೆ ಬಂದು ನೋಡಿದ್ದೀನಿ. ಅದ್ರ ಮ್ಯಾಗ ಅವರು ಯಾರ ಇದ್ರಾಗೂ ಸದಾ ಅದ ನೋಡ್ರಿ, ಸಿದ್ದಾರ್ಥ ಮಠದಾಗ ಅದ ನೋಡ್ರಿ, ಯಾರೋ ಒಬ್ರು ದಾನಿಗಳು ಮಾಡ್ಸ್ಯಾರ, ಅದು ಮಾಡ್ತಾರ. ಅದಾವು, ಇಲ್ಲ ಅಂತಲ್ಲ, ಕಡಿಮೆ ಇರಬಹುದು, ಆದ್ರೆ ಅದಾವು. ಈಗ ನೀವು ಬೆಂಗಳೂರಾಗ ಇರಾಕಿಲ್ಲ, ಚಿಕ್ಕೇರಪುರ ಇಲ್ಲದಾವ್ರಿ, ಹುಬ್ಬಳ್ಳಿಯಾಗ ಅದಾವ. ಬೆಂಗಳೂರಿನಾಗ ಎಲ್ಲ ಹಳ್ಳಿ ಇರೋದು ಸ್ವಾಮಿ, ಹಳ್ಳಿಯಲ್ಲಿ ಎಲ್ಲ ಇರೋ. ಇಲ್ಲಿ ಬಿಜಾಪುರದಾಗ ಬೇಸಿಗೆ ಕಾಲದಾಗ ಇರ್ತಾರ್ರಿ ಅಪ್ಪರು. ಹಳ್ಳ್ಯಾಗ ಈ ಕಡೆ ಎಲ್ಲ ಕಡೆ ಉತ್ತರ ಕನ್ನಡದಾಗ ಅದಾವ್ರಿ. ಮೋಸ್ಟ್ಲಿ ಬೆಂಗಳೂರಲ್ಲಿ ಇಲ್ಲ ಅಂತಾರ ಅವ್ರು, ಇರ್ಲಿಕ್ಕಿಲ್ಲ. ನಮ್ಮ ಬೆಂಗಳೂರದ ಐಡಿಯಾ ಇಲ್ಲ.
ಶಿವಡಿ ನನಗೂ ನೆಗಡಿ ಚಾಲು ಆಗ್ಯದ. ಇರ್ಲಿ. So fixed with a chain also, but that is very good. Therefore, Vapi, Kupa, Tadagadi, Devata, Yatanadi cha. In remote areas, if there are no temples for the people to worship, build if possible small shrines. ದೇವಸ್ಥಾನ ಇಲ್ರಿಪ್ಪ, ಹೊಸ ಏರಿಯಾ ಆಗ್ಯಾವ, ಎಕ್ಸ್ಟೆನ್ಷನ್ ಏರಿಯಾ ಆಗ್ಯಾವ, ಗುಡಿ ಇಲ್ಲ, ದೂರ ಹೋಗ್ಬೇಕಾಗ್ತದ, ಅಲ್ಲೇ ಒಂದು ಸಣ್ಣದ ದೇವತಾ ಗುಡಿ ಕಟ್ಟೋದು, ಅಲ್ಲೇ ಒಂದ್ ಏನೋ ಒಂದು ನೀರಿನ ಹರಿದಾಡುವಂತಹದ್ದು ಒಂದು ಝರಿ ತಯಾರು ಮಾಡೋದು, ಅಲ್ಲಿ ಬಂದು ಕುಂತ್ರಪ್ಪ ಅಂತಂದ್ರ ಅಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಹೋಗಕ್ಕೆ ಗಾರ್ಡನ್ ಮಾಡಿಸೋದು, ಆ ಗಾರ್ಡನ್ದಾಗ ಈ ಸಿಮೆಂಟಿನ ಕುರ್ಚಿ ಹಾಕ್ಸೋದು. ಇಲ್ಲಿ ನಾವು ಮಾಡಾಕತ್ತೇವ್ರಿ, ನಮ್ಮ ಎಕ್ಸ್ಟೆನ್ಷನ್ ಏರಿಯಾ ಅದ, ನಾವು ಹುಬ್ಬಳ್ಳಿಯಾಗ ಇರೋದು ಮನಿ, ಅಲ್ಲಿ ನಾವು ಒಂದು ಗುಡಿ ಕಟ್ಸೇವಿ. ಆ ಗುಡಿ ಸುತ್ತಲ ಜಾಗ ಅದ, ಒಂದು 3 ಪ್ಲಾಟ್ 30-40 3 ಪ್ಲಾಟ್ ಬಿಟ್ಟ ನಾವು ಅದ್ರಾಗ ಒಂದು ಗುಡಿ ಕಟ್ಸಿ ಮುಂದಿನ ಜಾಗದಾಗ ಎಲ್ಲಾ ಪೇಮೆಂಟ್ಸ್ ಹಾಕ್ಸಿದ್ದೆ ಮೊನ್ನೆ. ಆ ನಂತರ ಟೈಪ್ ಅವು ಸಿಮೆಂಟಿನ ಕುರ್ಚೆ ಈಗ ಬಂದಾವ್ರಿ, ಅವ್ನು ಫಿಟ್ ಮಾಡ್ಬೇಕು. ದಾನಿಗಳ ಕಡೆಯಿಂದ ತಗೊಂಡಿದ್ದೇನೆ, ಅವ್ನ ಫಿಟ್ ಮಾಡಿಸ್ಬೇಕು. ಹಿಂಗ ಅಲ್ಲಿ ಬಂದು ಕೂಡ್ಲಿಕ್ಕೆ ಏನೋ ಒಂದು ಅವಕಾಶ, ಸಂಜೆ ವಾಯು ವಿಹಾರಕ್ಕೆ ಬರ್ತಾರಪ್ಪ ಅಂದ್ರೆ ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡೋದು, ಇವೆಲ್ಲ ಪುಣ್ಯದ ಕೆಲಸ ಮಾಡ್ಬೇಕು. ದೇ ವಿಲ್ ಆಲ್ ಕಮ್ ಅಂಡ್ ಪ್ರೇ. ಅಲ್ಲಿ ಬಂದ ದೇವಸ್ಥಾನದಾಗ ಕುತ್ಕೊಂಡು 4 ಮಂದಿ ಪ್ರಾರ್ಥನೆ ಮಾಡಿ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಪ್ರಸಾದ ತಗೊಂಡು ಹೋದ್ರಂದ್ರೆ ಸಾಕು. ಅದಕ್ಕೇನಂತಾರ ದೇವತಾಯಾನಂ ಅಂದ್ರೆ ಗುಡಿ ಗುಂಡಾರಗಳನ್ನ ಕಟ್ಸೋದು. ಅಂದ್ರೆ ದೇವರಿಗೆ ಒಂದು ಸ್ಥಾನಪ್ಪ, ದೇವ್ರೆಲ್ಲ ಕಡೆ ಅದಾನ, ಆದ್ರೂ ಒಂದು ಸ್ಥಾನದಾಗ ಗೌರವ ಬರ್ತದ ಅಂತ ತಿಳ್ಕೊಂಡು ಗುಡಿ ಕಟ್ಸೋದು. ದೇವ್ರ ಎಲ್ಲಾ ಕಡೆ ಅದಾನ, ಎಲ್ಲಾ ಕಡೆ ಕೈ ಮುಕ್ಕೊಂತ ಹೋಗೋದಕ್ಕೇನೆ ಒಂದ್ ಕಡೆ ಅದಾನಪ್ಪ, ಅಲ್ಲಿ ನೋಡುತ್ತೇನೆ ಎಲ್ಲಾರು ಕೈ ಮುಕ್ಕೊಂತ ಹೋಗ್ತಾರೆ, ಅದೊಂದು ಭಾವನಾ ಬರ್ತದೆ. ವ್ಯವಹಾರಿಕವಾಗಿ ಮಾಡೋದು, ಇವು ತಿಳ್ಕೊಂಡು ಮಾಡೋದಲ್ಲ, ವ್ಯವಹಾರಿಕ ಜನರಿಗೆ ಮಾಡೋದು. ಅಂಡ್ ಅನ್ನ ಪ್ರದಾನಂ, ಅಗೇನ್ ಅನ್ನದಾನ. ಅಲ್ಲಿ ಅನ್ನದಾನ ಮಾಡ್ತೀವಿ ನಾವು ವರ್ಷಕ್ಕೊಮ್ಮೆ. ಹನುಮ ಜಯಂತಿ ಇದ್ದಾಗ ಸುಮಾರು ಒಂದು 1000-2000 ಮಂದಿಗೆ ಸಣ್ಣ ಏರಿಯಾ ಐತಿ. ಆಮ್ಯಾಗ ಗುಡಿಗಳು ಬಾಳ ಅದಾವ ಸುತ್ತಲ, ಆ ಒಂದು ಏರಿಯಾ ಲಿಮಿಟೆಡ್ ಏರಿಯಾ ಅದ. ಅಲ್ಲಿ ಜನಕ್ಕಷ್ಟ ನಾವು ಸುಮಾರು 1000-2000 ಮಂದಿ ಅಡಿಗೆ ಮಾಡಿಸಿ ಅವ್ರಿಗೆ ಅನ್ನ ಪ್ರಸಾದ ಮಾಡಿಸ್ತೇವಿ. ಅಂಡ್ ಆರಾಮ ಮೀನ್ಸ್ ರೆಸ್ಟ್ ಹೌಸಸ್. ಯಾರು ಆರಾಮ ಅಂತಂದ್ರೆ ರೆಸ್ಟಿಗೆ ಬರ್ತಾರಂದ್ರೆ ಅಲ್ಲಿ ಏನಾದ್ರು ಒಂದು ಜೋಪಡಿ ಗಿಪಡಿ ಕಟ್ಟಿ ಅಲ್ಲೇ ಇರಾಕ ಅವಕಾಶ ಮಾಡಿಕೊಡೋದು. ವೆನ್ ಪೀಪಲ್ ಗೋ ಫಾರ್ ಲಾಂಗ್ ಪಿಲ್ಗ್ರಿಮೇಜ್ ಇನ್ ಬಿಟ್ವೀನ್ ಫಾರ್ ನೈಟ್, ದೇ ಸ್ಟೇ ಲೈಕ್ ನೈಟ್ ಶೆಲ್ಟರ್ಸ್. ನೋಡ್ರಿ, ಇಲ್ಲೇ ಇದಕ್ಕೆ ಹೋಗ್ತೇವೆ ನಾವು, ಬದ್ರಿನಾಥ್ ಕೇದಾರ್ನಾಥ್ ಹೋಗ್ತೀವಿ. ಅಲ್ಲಿ ಹತ್ತಬೇಕಾದ್ರೆ ಅಲ್ಲೆಲ್ಲೇ ಕೆಲವು ಮಂದಿ ರೆಸ್ಟ್ ತಗೊಳಕ ಒಂದು ಗುಡಿ ಅದ, ಏನೋ ಒಂದು ರೆಸ್ಟಿಂಗ್ ಒಂದು ಗುಡಾರ ಒಂದು ಕಟ್ಟಿರ್ತಾರೆ, ಏನಂತಾರ ಅದಕ್ಕೆ, ಸ್ಥಳ ಇರ್ಲಿಕ್ಕೆ, ಟೆಂಟ್ ವಸತಿ. 1 ದಿನ 2 ದಿನ ರೆಸ್ಟ್ ತಗೊಂಡು ಹೋಗ್ಬಹುದು ಜನ ಅಂತವ್ರು. ಇವೆಲ್ಲ ಪುಣ್ಯದ ಕೆಲಸ, ಪೂರ್ತ ಅಂತ ಅದ್ರಾಗ ಬರ್ತಾವ ಇವು. ಯು ಮೇ ಬಿಲ್ಡ್ ಅ ರೆಸ್ಟ್ ಹೌಸಸ್ ಇಫ್ ಯು ಹ್ಯಾವ್ ಗಾಟ್ ರಿಸೋರ್ಸಸ್. ನಿಮಗ ಸಾಕಷ್ಟು ದೊಡ್ಡ ದುಡ್ಡು ಐತೆ ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಅವನ್ನ ವಸತಿ ಗೃಹಗಳನ್ನ ಕಟ್ಟಬಹುದು. ಸೊ ಆಲ್ ದೀಸ್ ವಿಲ್ ಕಮ್ ಅಂಡರ್ ವಾಟ್ ಇವಕ್ಕೆಲ್ಲ ಏನಂತಾರ್ರಿ, ಪೂರ್ತ. ವೇದಗಳಲ್ಲಿ ಬರ್ತಾವ ಇಷ್ಟ ಪೂರ್ತ ಅಂತಾರೆ. ಅಂಡ್ ವಾಟ್ ಈಸ್ ದ ನೆಟ್ ರಿಸಲ್ಟ್? ಏನಂಗಾರ ಇದನ್ನ ಮಾಡೋದ್ರಿಂದ ಟೋಟಲ್ ಏನಪ್ಪಾ ನಮಗೆ ಏನ್ ಲಾಭ ಐತಿ? ಬಿಕಾಸ್ ಆಫ್ ಮೈ ಲೈಫ್ ಸೋ ಮೆನಿ ಪೀಪಲ್ ಆರ್ ಬೆನಿಫಿಟಿಂಗ್. ನಾನು ಒಬ್ಬವ ಇಂಥ ಕೆಲಸ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಅದರಿಂದ ಲಾಭ ಆಗ್ತೈತಿ ಅಂದ್ರೆ ಇದಕ್ಕೇನಂತಾರ್ರಿ, ಸಾಕಷ್ಟು ಮಂದಿಗೆ ಲಾಭ ಆಗೋದು ಮಾಡ್ಬೇಕು. ಅದಕ್ಕೆ ಏನಂತಾರೆ, ಪುಣ್ಯದ ಕೆಲಸ. ನನಗೆ ಒಬ್ಬವಾಗ ಲಾಭ ಆಗ್ತೈತಿ ಅಂದ್ರೆ ಸ್ವಾರ್ಥ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಲಾಭ ಆಗ್ತದೆ, ಅದು ಸ್ವಾರ್ಥ. ಇಲ್ರಿ, ಬಹಳಷ್ಟು ಮಂದಿ ಲಾಭ ಆಗ್ತದೆ, ಒಳ್ಳೆ ಕೆಲಸ, ಪುಣ್ಯದ ಕೆಲಸ. ದಟ್ ಈಸ್ ಪುಣ್ಯ ಕರ್ಮ. ನಾವು ಕಮ್ ಬ್ಯಾಕ್ ಟು ದಿ ಮಂತ್ರ. ಈಗ ಮಂತ್ರಕ್ಕೆ ಬರ್ರಿ, ಎಲ್ಲಿಗೆ? ಪ್ರಶ್ನೋಪನಿಷತ್ ಮಂತ್ರಕ್ಕೆ ಬರ್ರಿ ಅಂತಾರೆ. ಕಮ್ ಬ್ಯಾಕ್ ಟು ದಿ ಮಂತ್ರ. ಇಷ್ಟಾಪೂರ್ತ ಕೃತಂ ಇತಿ ಉಪಾಸತೆ ಆಲ್ಸೋ. 2ನೇ ನೋಡಿ, ತದ್ದೇಹ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ. ಅಲ್ಲಿ ಬರ್ರಿ, ವೆರಿ ಇಂಪಾರ್ಟೆಂಟ್ ವರ್ಡ್ ಕೃತಂ. ಅಲ್ಲಿ ಕೃತಂ ಅನ್ನೋದೇನದ ಬಹಳ ಮುಖ್ಯವಾದಂತ ಅರ್ಥ. ಅದರ ಅರ್ಥ ಏನು? ಆಸ್ ಎ ಡ್ಯೂಟಿ ದೇ ಡೂ. ಕೃತಂ ಅಂದ್ರೆ ಏನು? ನಮ್ಮ ಕರ್ತವ್ಯ. ಈ ಶರೀರವನ್ನ ಕೊಟ್ಟ ಕಳ್ಸ್ಯಾನ ನಮಗ್ ಭಗವಂತ ಅಂದ್ರೆ ನಮಗೊಂದು ಕರ್ತವ್ಯನು ಕೊಟ್ಟಾನ ಅಂತ ತಿಳ್ಕೊಂಡು ಮಾಡಬೇಕಾ ಹೊರತು ಏನು ಫಲಾಪೇಕ್ಷೆ ಇಲ್ಲದ ಮಾಡ್ಬೇಕು. ಅದೇ ಮೀನ್ಸ್ ಆಸ್ ಎ ಡ್ಯೂಟಿ, ನಮ್ ಕರ್ತವ್ಯ ಅಂತ ಮಾಡ್ಬೇಕು. ದೇ ಡೋಂಟ್ ಥಿಂಕ್ ದಟ್ ದೇ ಆರ್ ಡೂಯಿಂಗ್ ಎ ಗ್ರೇಟ್ ಥಿಂಗ್. ನಾವೇನೋ ದೊಡ್ಡ ಕೆಲಸ ಮಾಡಕತ್ತೀವಿ,
ನಾಲ್ಕು ಮಂದಿಗೆ ಉಪಕಾರ ಮಾಡಗತ್ತೇವೆ ಅನ್ನುವಂತ ಹೆಮ್ಮೆ ಇಲ್ಲ, ಅಹಂಕಾರ ಇಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಅರೋಗನ್ಸ್ ಆರ್ ಪ್ರೈಡ್. ಅಹಂಕಾರ ಇಲ್ಲ, ಗರ್ವ ಇಲ್ಲ. ದೇ ಡೋಂಟ್ ಈವನ್ ಪಬ್ಲಿಸೈಸ್ ದ್ಯಾಟ್. ಅದನ್ನ ಏನಪ್ಪ ವ್ಯಾಪಕವಾಗಿ ಪ್ರಚಾರ ಮಾಡಂಗಿಲ್ಲ. ಅಲ್ಲೊಂದು ಹೆಸರು ಹಾಕ್ತಾರ ನೋಡ್ರಿ, ದಾನಿಗಳು, ಈ ಅರವಟಿಗೆಯ ದಾನಿಗಳು ಶಾಂತಿಲಾಲ್ ಜೈನ್ ಹಾಕ್ಯಾರಲ್ಲಿ. ಹಂಗೆಲ್ಲ ಬರಿಬಾರ್ದು. ಅದು ಬರದ್ರಿ ಅಂದ್ರೆ ಮತ್ತೆ ನಿಮ್ದು ಸಕಾ ಮಾತು. ಈ ಬೋರ್ಡ್ನಾಗ ಹೆಸರು ಬರೆಸ್ತಾರ ನೋಡ್ರಿ, ಸಕಾಮ್ ಆಗ್ತದ. ಹೆಸರು ಬರ್ಸಂಗಲ್ಲ ಕೆಲವೊಂದು ಮಂದಿ. ಅನಾಮಧೇಯ ಗುಪ್ತದಾನಿಗಳು ಅಂತಾರ ಅವ್ರಿಗೆ. ಹೆಸರು ಬರ್ಸಕ್ ಹೋಗಲ್ಲ. ಅದು ಗುಪ್ತದಾನಿಗಳು ಏನದಾರಲ್ಲ ಅವ್ರೆಲ್ಲರೂ ನಿಷ್ಕಾಮದಾಗ ಬರ್ತಾರ. ಹೆಸರು ಬರ್ಸೋರು ಏನದಾರ ನೋಡ್ರಿ, ಕಲ್ ಮ್ಯಾಗ ಹೆಸರು ಬರ್ದ ಅದು ಅಲ್ಲಿ ದೇವಸ್ಥಾನ ಗಾಡಿಗೆ ಅಂಟಿಸ್ತಾರ ನೋಡ್ರಿ. ಅದು ನಿಮ್ ಹೆಸರು ಬರ್ತಿಲ್ಲ ಅಲ್ಲೇ. ಸಕಾಮಾತ ನಿಷ್ಕಾಮಾತ ಸಕಾಮ ಆಗ್ಬಿಡ್ತು. 1,000 1,00,000 51,000 ಸಕಾಮ ಆಗ್ಬಿಡ್ತು. ಬರ್ಸ್ಬೇಡ್ರಿ ಅಂತಾರ. ಕೆಲವು ಮಂದಿ ಬರ್ಸೋದಿಲ್ಲ. ದೇ ಡೋಂಟ್ ಸೀಕ್ ಅವಾರ್ಡ್ಸ್ ಫಾರ್ ದ್ಯಾಟ್. ಏನಾದ್ರೂ ಪ್ರತಿಫಲವನ್ನ ಬಯಸ್ತಾರೆ ಏನವರು. ನನ್ನ ಹೆಸರು ಬರಿಬೇಕಲ್ಲೇ, ನನ್ನ ಕರೆದು ಒಂದು ಶಾಲ್ ಹಾಕಿ ಸನ್ಮಾನ ಮಾಡಬೇಕು, ಏನು ಬಯಸುದಿಲ್ಲ. They consider if I am a human being and if I have a resource, it is my duty to share my resources so that the very sharing gives them the fulfillment. ಏನ್ ತಿಳ್ಕೊಂಡಾರ ಅವರು ಅಂದ್ರ, ನಾನೊಬ್ಬ ಮನುಷ್ಯ, ನನ್ನ ಕಡೆ ಸಾಕಷ್ಟು ಸಂಪತ್ತದ, ದೇವ್ರು ಕೊಟ್ಟಾನ, ಅದು ಪುಣ್ಯನೇ ಬಿಡ್ರಿ, ನಾನ ಮಾಡಿದ ಪುಣ್ಯನೇ. ನಮ್ಗೆ ಏನೇನ್ ಅದೇವಿ ಇವತ್ತ ನಾವು ಮಾಡಿದ ಪುಣ್ಯ. ಸುಖದಿಂದ ಅದೇವಂದ್ರೆ ನಾವು ಮಾಡಿದ ಪುಣ್ಯ, ದುಃಖದಿಂದ ಅದೇವಂದ್ರೆ ನಾವು ಮಾಡಿದ ಪಾಪ. ಬೇರೆಯವ್ರು ಮಾಡ್ಯಾರೇನ್ರಿ? ಇಲ್ಲ. ಬೇರೆಯವ್ರು ಮಾಡಿದ್ ನಮಗ್ ಬರೋದಿಲ್ಲ, ನಾವು ಮಾಡಿದ್ ಬೇರೆಯವ್ರಿಗೆ ಹೋಗೋದಿಲ್ಲ. ಮಗ ಮಾಡಿದ್ ಮಗಗ, ತಂದೆ ಮಾಡಿದ್ ತಂದೆಗೆ, ಹೆಂಡತಿ ಮಾಡಿದ್ ಹೆಂಡತಿಗೆ, ಹೆಂಡತಿ ಮಾಡಿದ್ ಗಂಡಗೆ ಬರಂಗಿಲ್ರಿ. ಅಕೌಂಟ್ ಬೇರೆ ಅದಾವಲ್ಲಿ, ಲೆಜರ್ ಫೋಲಿಯೋ ಬೇರೆ ಬೇರೆ ಅದಾವ. ಗಂಡ ಮಾಡಿದ್ ಹೆಂಡತಿಗೆ ಹೋಗ್ತದ ಇಲ್ಲ ಬರದಲ್ರಿ. ಹಂಗ ಹೇಳ್ತಾರ ಅವ್ರು. ಅದು ಅತಿಶಯೋಕ್ತಿ. ಏನದ, ಕೆಲವೊಂದು ವಾಕ್ಯಗಳು ಹೆಂಗಿರ್ತಾವಂದ್ರ ರೋಚಕ ವಾಕ್ಯಗಳು ಇರ್ತಾವ, ಹುರುಪು ತುಂಬುವಂತ ವಾಕ್ಯಗಳು ಇರ್ತಾವ. ಹಂಗ ಹೇಳ್ತಾರ. ನಿಜವಾಗಿ ಪ್ರತಿಪದಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಹೇಳ್ತಾರ. ಹಂಗ ಮಾಡ್ರಿ, ಇಬ್ರು ಕೂಡ ಮಾಡಿದ್ರೆ ಚಲೋ ಅಂತ. ಈಗ ಅವ ಮಾಡಕತ್ತ, ಆಕಿ ಜಗತ್ತ ಅಂದ್ರೆ ಏನ್ ಮಾಡ್ತಿರ್ರಿ? ರೋಚಕ ವಾಕ್ಯ ಅದು. ಗಂಡ ಮಾಡಕತ್ತಾರ ಅಂದ್ರೆ ನೀವು ಸಹಾಯ ಮಾಡ್ರಿ, ನಿಮ್ಗೂ ಬರ್ತದ ಪುಣ್ಯ. ನಾವ್ ಯಾರಿಗೆ ಏನಾರ ಕೊಡಕ್ ಅವ್ರನ್ನ ಹಿಂತ್ ಮರಗ್ತಾಳ, ಬೈತಾಳ. ಎತ್ತ ಯಾರಿಗೆ ಕೊಳಕೆರಿಗೆ ಹೋದಂಗ ಆಗ್ತದ್ರಿ. ಅದಕ್ಕೆ ಹೇಳ್ತಾರ ರೋಚಕ ವಾಕ್ಯ. ಪ್ರಶ್ನೆ ಕೇಳಿ ಸರ್. ಸಾರಿ ಹೇಳ್ರಿ ಅಶೋಕ್ ಅವ್ರು. ವ್ಯವಹಾರದಾಗ ಗಂಡನ್ ಹೆಂಡತಿಗೆ ಬರ್ತದ, ಖರೆ ಪಾರಮಾರ್ಥದಾಗ ಬರುದಿಲ್ರಪ್ಪ. ಉಣ್ಬೋದು, ಆಕಿ ಅಡಿಗೆ ಮಾಡಿದ್ ಉಣ್ಬೋದು, ಇವಾಗ ದುಡ್ಕೊಂಡ್ ಬಂದಿದ್ ಆಕಿ ತಿನ್ಬಹುದು. ವ್ಯವಹಾರದಾಗ ಬರ್ತೈತೆ ಅದ್ ಬರೋದೇ ಇಲ್ರಿ, ಅದ್ ಬರ್ತೈತೆ ಅಂತ ಹೇಳ್ಬೇಕು ನಾವ್. ಯಾಕ ಇಬ್ರು ಒಟ್ಟಿಗೆ ಮಾಡ್ಲಿ ಅಂತ ಹೇಳಿ ಹೇಳ್ತಾರ. ರೋಚಕ ವಾಕ್ಯ. ಜಗಳ ಶುರು ಮಾಡ್ತಾರ ಸರ್. ಹುರುಪ್ ತುಂಬಿ ಕೈ ಬಿಡೋದು. ಹಿರಿಯರು ಮಾಡೋದು ಪುಣ್ಯ ಅಂತಾರಲ್ರಿ. ಈಗ ಯಾರ ಅಕಸ್ಮಾತ್ ಗಂಡ ಮಾಡಿದ್ರೆ ಹೆಂಡತಿ ಬರ್ತದ ಅಂತ ತಿಳ್ಕೊಡ್ರಿ. ಈಗ ಗಂಡ ಆತ್ಮಜ್ಞಾನ ಮಾಡ್ಕೊಂಡ ಹೆಂಡತಿಗೆ ಆತ್ಮಜ್ಞಾನ ಆಕತ್ತಲ್ರಿ. ಅವನಿಗೆ ಸನ್ಮಾನ ಮಾಡ್ಬಂದ್ ಆಕಿ ಒಂದು ಹಾರ ಹಾಕ್ತಾರ. ಅಲ್ಲ ಅಷ್ಟ, ಅದ್ರಿಂದ ಏನ್ ಆಕಿಗೆ ಆತ್ಮಜ್ಞಾನ ಆಕತ್ತೇನು? ಆಕಿನೇ ಮಾಡ್ಬೇಕಾಗ್ತದ ಪ್ರಯತ್ನ. ಅಲ್ಲ, ಇದು ವೈದಿಕ ಪುಣ್ಯ ಹೋಗ್ಬೋದಲ್ಲ, ಅದ ಆತ್ಮಜ್ಞಾನದಾಗ ಆಯ್ತು ಬಿಡ್ರಿ. ಲೌಕಿಕ ಬರ್ತದ. ನಾವು ದುಡ್ದಿದ್ರ ಮತ್ತ ಅವ್ರು ಅಡಿಗೆ ಮಾಡಿ ಕೊಡ್ತಾರ, ನಾವು ದುಡ್ದಿದ್ ಅವ್ರಿಗೆ ಕೊಡ್ತೇವೆ. ಅವ್ರು ಮತ್ತ ಅವ್ರು ಮಾಡಿದ್ ಅವ್ರಿಗೆ ಬರ್ತದಲ್ಲ. ಅವ್ರು ಮಾಡಿದ್ದ ಅವ್ರು ಅಡಿಗೆ ಮಾಡಿರೋದಿಲ್ಲ, ಅವ್ರದ್ದು ಅವ್ರಿಗೆ ಬಂದಿರ್ತತಿ. ನೀವು ದುಡ್ದಿರ್ತೀರಿ, ನಿಮಗ್ ಬರ್ತದ. ಎಲ್ಲೈತಿ ವಿಚಾರ ಮಾಡಿದ್ರೆ ಇಲ್ರಿ ಗುರುವೇ. ಅವ್ರಿಗೆ ಕಾಟ ಇಟ್ಬಿಟ್ಟ ನಾವ್ ಅಲ್ಲಿ ದೇವ್ರ. ನೀವು ಮಾಡಿದ್ ನಿಮ್ಗ ಪುಣ್ಯ. ಅದು ರೋಚಕ ವಾಕ್ಯ ಹೇಳಿದ್ರು ಕೂಡ ರೋಚಕ ವಾಕ್ಯ. ರತ್ನಾಕರ ನಾರದ ಕೇಳ್ತಾರ, ನೀನ್ ಮಾಡಿದ್ದು ನಿನ್ ಪಾಪ ಏನಾರು ತಗೊಂತಾರ ಕೇಳ್ಬಾ ಅಂತ ಹೇಳಿ ಕಳಿಸ್ತಾನ. ಅಲ್ಲಿ ಬರ್ತದ ನೋಡ್ರಿ, ವಾಲ್ಮೀಕಿ ಬರ್ತದ ನೋಡ್ರಿ ಕತೆ. ಖರೆ ಅವ್ರು ನೀ ಮಾಡಿದ ಪಾಪ ಅಷ್ಟ ನಿನಗ ಹೊರತು ಕಳಿಸಿದ್ದು ನಾವು ತಿಂತೀವಿ, ಪುಣ್ಯ ಪಾಪ ನಿನಗ ಅಂತ ಹೇಳಂತಾರ. ಪುಣ್ಯದಾಗ ಭಾಗ್ಯ ಹಾಕ್ಯವಿ,
ಪಾಪದಾಗ ನಾವು ಭಾಗಿ ಆಗುದಿಲ್ಲ ಅಂತ ಆಕೆ ವಾಲ್ಮೀಕಿ ಪುಣ್ಯದಾಗನು ಇಲ್ರಿ, ನೀ ತಂದ್ ಹಾಕಿದ್ರಾಗ ಅಷ್ಟ ಬಾಗಿ ನಾವು ನಿನ್ ಪುಣ್ಯ ಪಾಪ ನಿನಗ ಸಂಬಂಧ ಅಂತ ಅಲ್ಲೇ ನೋಡ್ರಿ, ತಂದ್ ಹಾಕಿದ್ರಾಗ ನಾವು ತಿಂತೇವಿ, ಆದ್ರ ಪುಣ್ಯ ಪಾಪ ಏನಿದ್ದ ನಿನ್ಗ ನಮ್ಗ ನಿಂಗ್ ತಿಳ್ಕೊಂಡು ಅವೆಲ್ಲ ರೋಚಕ ವಾಕ್ಯಗಳು. ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಗ್ರಾಟಿಟ್ಯೂಡ್ ಅಂಡ್ ರೆಸಿಪ್ರೊಕೇಶನ್ ಫ್ರಮ್ ದ ಸೊಸೈಟಿ. ಇಂಥ ದಾನಿಗಳು, ನಿಷ್ಕಾಮ ದಾನಿಗಳು ಏನ್ ಮಾಡ್ತಾರೆ, ಅವರ ಸಮಾಜದಿಂದ ಏನೊಂದನ್ನು ಬಯಸುದಿಲ್ಲ, ಅಪೇಕ್ಷೆ ಮಾಡೋದಿಲ್ಲ. ಲೈಕ್ ಪದ್ಮಶ್ರೀ, ಪದ್ಮ ವಿಭೂಷಣ ಪ್ರಶಸ್ತಿ ಕೊಡ್ತಾರ ನೋಡ್ರಿ, ಮೊನ್ನೆ ಪ್ರಶಸ್ತಿ ಕೊಟ್ರು ನೋಡ್ರಿ, ಕೇಂದ್ರ ಸರ್ಕಾರದಿಂದ ಕೊಟ್ರು, ರಾಜ್ಯ ಸರ್ಕಾರದಿಂದ ಕೊಟ್ರು, ಅವ್ ಏನು ಬಯಸೋದಿಲ್ಲ. ಇವು ಪ್ರಶಸ್ತಿ ತಗೊಳ್ಳೋರು ಹೋಗಿ ಬೆನ್ ಹತ್ತಿರ್ತಾರ, ನಮಗ್ ಕೊಡ್ರಿ ನಮಗ್ ಕೊಡ್ರಿ ನಮಗ್ ಕೊಡ್ರಿ ಅಂತ. ಕೇಳಿ ಪಡೆಯೋದಲ್ಲ ಅದು. ದೇ ಡೋಂಟ್ ಡೂ ಎನಿ ಸಚ್ ಥಿಂಗ್ಸ್, ಅವ್ರು ಏನು ಮಾಡೋದಿಲ್ಲ. ಅಂಡ್ ಸೊ ಕೃತಂ ಮೀನ್ಸ್ ವಾಟ್? ಕರ್ತವ್ಯ. ಇಟ್ ಈಸ್ ಮೈ ಡ್ಯೂಟಿ ಇತಿ ಉಪಾಸತೆ ಏನ್ರಿ. ಅಲ್ಲಿ ಕೃತಂ ಅಂದ್ರ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅವ್ರು ಮಾಡ್ತಾರೆ. ಕರ್ತವ್ಯ, ಕೃತಂ ಕರ್ತವ್ಯ ಅಲ್ಲಿ ಹಾಕೊಂಡ್ಬಿಟ್ಟಿರ್ಬೇಕಾರ ನೆನಪಾಗ್ಲಿಕ್ಕಂದ್ರ. ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ರಿ, ನನ್ನ ಕರ್ತವ್ಯಪ್ಪ ಇದು, ಈ ಮನಿ ಯಜಮಾನ ಆಗೇನಿ, ಈ ಸಮಾಜದಾಗ ಹುಟ್ಟೇನಿ, ನಾ ಗಂಡ್ಮಗಾಗಿ ಹುಟ್ಟೇನಿ, ನಾ ಹೆಂಡತಿಯಾಗಿ ಹುಟ್ಟೇನಿ, ಹೆಣ್ಮಗಳಾಗಿ ಹುಟ್ಟೇನಿ ಅಂತಂದ್ರ ನನ್ನ ಕರ್ತವ್ಯ ಏನು ಕರ್ತವ್ಯ ಅಂತ ಮಾಡ್ಬೇಕು. ದಾನ ಧರ್ಮಾದಿಗಳನ್ನ, ಕೆರೆ ಕಟ್ಸೋದು, ಬಾವಿ ಕಟ್ಸೋದಾಗ್ಲಿ, ಅನ್ನದಾನ ಮಾಡೋದಾಗ್ಲಿ, ಇವೆಲ್ಲ ದೇವತಾ ಆರಾಧನೆ ಮಾಡೋದಾಗ್ಲಿ, ವನವಿಹಾರಗಳನ್ನ ಮಾಡೋದಾಗ್ಲಿ, ಇವನ್ನೆಲ್ಲ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ದೇವ್ರು ಕೊಟ್ಟಾನಪ್ಪ ಅಂತಂದ್ರೆ ಸತ್ಪಾತ್ರಕ್ಕೆ ಸಲ್ಬೇಕದು. ಬಟ್ ವಾಟ್ ಈಸ್ ದ ಮೈನಸ್ ಪಾಯಿಂಟ್ ಅಂದ್ರೆ ಇಲ್ಲಿ ಏನು ಋಣಾತ್ಮಕವಾದ ವಿಚಾರ ಏನದ? ದೇ ಡೂ ಆಲ್ ದೀಸ್ ಥಿಂಗ್ಸ್ ಬಟ್ ನಾಟ್ ಆಸ್ ಆಸ್ತಿಕ ಕರ್ಮ, ನಾಸ್ತಿಕ ಕರ್ಮ, ನಿಷ್ಕಾಮ ಕರ್ಮ. ಇಲ್ಲಿ ಕೆಲವು ಮಂದಿ ಏನ್ ಮಾಡ್ತಾರ, ಇವನು ಮಾಡ್ತಾರೆ, ಎಲ್ಲ ಇವನು ಮಾಡ್ತಾರ, ಕೆಲವು ಮಂದಿ ಮಾಡ್ತಾರ, ಆದ್ರೆ ನಿಷ್ಕಾಮ ಮಾಡಂಗಲ್ಲ ಅವರು. ಅದು ಒಂದು ಏನದ, ಅದು ಮೈನಸ್ ಪಾಯಿಂಟ್, ಅದು ಋಣಾತ್ಮಕವಾದ ಅಂಶ, ಧನಾತ್ಮಕವಾದ ಅಂಶ ಅಲ್ಲ, ಋಣಾತ್ಮಕವಾದ ಅಂಶ. ಅದನ್ನ ತಿದ್ಕೋಬೇಕು ಅವ್ರು. ಯಾರು ಸಕಾಮದಿಂದ ಮಾಡ್ತಾರಲ್ಲ ಅದು ಒಂದು ಅಲ್ಲೇ, ಇದ ನೀವು ಮಾಡಿದ್ರಿ ಸಕಾಮದಿಂದ ಮಾಡಿದ್ರಿ ಅಂದ್ರೆ ಅದು ಋಣಾತ್ಮಕ ಅನಿಸ್ಕೋತ, ಧನಾತ್ಮಕ ಅನಿಸ್ಕೋದಿಲ್ಲ. Some people do it as sakama karma, and once it becomes sakama, punyam will come, but they will not come to spiritual path. ಸಕಾಮದಿಂದ ಏನ್ ಮಾಡ್ತಾರ ನೋಡ್ರಿ, ಅವ್ರಿಗೂ ಪುಣ್ಯ ಬರ್ತದ, ಇಲ್ಲ ಅಂತಲ್ಲ. ಆದ್ರೆ ಸಿದ್ಧಾರೂಢ ಮಠಕ್ಕೆ ಬರಂಗಿಲ್ಲ, ಶ್ರವಣಕ್ಕೆ ಬರಂಗಿಲ್ಲ, ಅವ್ರು ಗುರುವಿನ ಬೆನ್ನ ಹತ್ತಂಗಿಲ್ಲ, ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅಂತಃಕರಣದಲ್ಲಿ ಅವು ಮಲದೋಷ, ವಿಕ್ಷೇಪ ದೋಷಗಳು ಅಲ್ಲೇ ಗಗ್ಗಂಟ ಹಾಕೊಂತ ಹೋಗ್ತಾವ, ಇನ್ನಷ್ಟು ಬೆಳ್ಕೊಂತ ಹೋಗ್ತದ, ರಾಶಿ ಬೆಳ್ಕೊಂತ ಹೋಗ್ತದ್ರಿ. ಸಂಚಿತ ಆಗಾಮಿ ಎಲ್ಲವೂ ರಾಶಿ ಬೆಳ್ಕೊಂತ ಹೋಗ್ತದ. ಆ ರಾಶಿ ಕಡಿಮೆ ಆಗೋದಿಲ್ಲ, ಆ ಹೊರೆ ಕಮ್ಮಿ ಆಗೋದಿಲ್ಲ. ವಿಚಾರ ಮಾಡ್ರಿ, ಶಾಸ್ತ್ರ ಹಿಂಗ್ ಹೇಳ್ತದ. ಹೌದಂದ್ರ ಹೌದನ್ರಿ, ಅಲ್ಲಂದ್ರೆ ವಿಚಾರ ಮಾಡ್ರಿ. ಅಧ್ಯಾತ್ಮ ಮಾರ್ಗಕ್ಕೆ ಬರುವುದಿಲ್ಲ ಅವರು. ದೇ ವಿಲ್ ಗೋ ಟು ಸ್ವರ್ಗಲೋಕ ಫಾರ್ ಎಂಜಾಯಿಂಗ್ ದ ಸೆನ್ಸ್ ಪ್ಲೆಜರ್ಸ್. ವಿಷಯ ಭೋಗಗಳನ್ನ ಮಾಡ್ಲಿಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತಾರ ಅವರು. ವಿಷಯ ಭೋಗಗಳನ್ನ ಮಾಡ್ಲಿಕ್ಕೆ ಅವರು ಫಾರಿನ್ಗೆ ಹೋಗ್ತಾರೆ. ನಮ್ಮ ಮಗ ಅಮೆರಿಕದಾಗ ಅದಾಳ್ರಿ, ನಮ್ಮ ಮಗಳ ಇಂಗ್ಲೆಂಡ್ದಾಗ ಅದಾಳ್ರಿ, ನಮ್ಮ ಮಗಳು ಆಸ್ಟ್ರೇಲಿಯಾದಾಗ ಅದಾಳ್ರಿ. ತಿಂಗಳಿಗೆ 6 ಲಕ್ಷ ಪಗಾರ ಅದ ರೀ, ವರ್ಷಕ್ಕೆ 75 ಲಕ್ಷ ಪ್ಯಾಕೇಜ್ ಅದ ರೀ, ವರ್ಷಕ್ಕೆ 1 ಕೋಟಿ ಪ್ಯಾಕೇಜ್ ಅದ. ಭೋಗ 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 ಅನುಭವ ಆಗ್ತದ, ಇಲ್ಲ ಅಂತಲ್ಲ. ಅವ್ರಿಗೆ ಸುಖಗಳ, ವಿಷಯ ಸುಖಗಳು ಸಿಗ್ತಾವ, ಇಲ್ಲ ಅನ್ನಂಗಿಲ್ಲ. ದೇ ವಿಲ್ ಗೋ ಟು ಸ್ವರ್ಗಲೋಕ ಫಾರ್ ಎಂಜಾಯಿಂಗ್ ದ ಸೆನ್ಸ್ ಪ್ಲೆಜರ್ಸ್. How long that credit card will be get debited, and for every drop of amrutam 1 unit of punyam is debited. ನೋಡ್ರಿ, ಅವ್ರು ಏನ ಸುಖ ಭೋಗಗಳನ್ನ ಮಾಡ್ತಾರೆ, ಅದು 1 ಯೂನಿಟ್ ಅಂದ್ರೆ 1 ಯೂನಿಟ್ ಸುಖ ಅವ್ರು ತಗೊಂಡ್ರಂದ್ರ 1 ಯೂನಿಟ್ ಪುಣ್ಯ ಅವ್ರ ಅಕೌಂಟ್ನಾಗ ಖರ್ಚು ಬೀಳ್ತದೆ. ಎಷ್ಟು ಸುಖ ಭೋಗ ಮಾಡ್ತಾರೆ. ಇವತ್ತು 2 ಯೂನಿಟ್ ಭೋಗವನ್ನ ಮಾಡಿದ್ರೆ, ಸುಖ ಭೋಗ ಅಮೃತ ಭೋಗ ಮಾಡಿದ್ರಂದ್ರೆ 2 kg ಅಂತ ತಿಳ್ಕೊಡ್ರಿ, 2 kgಗೆ ಇಷ್ಟು ರೊಕ್ಕ ಅವ್ರ ಪುಣ್ಯದಾಗ ಕಟ್ಟಕೈತಿ. ಅವ್ರ ಅಕೌಂಟ್ನಾಗ ರೊಕ್ಕ ಮೈನಸ್ ಆಗ್ತದೆ, ಪುಣ್ಯದಾಗ ಮೈನಸ್ ಆಗ್ತದೆ. ಅಂಡ್ ಸಡನ್ಲಿ ದೇ ಫೈಂಡ್ ದೇ ಆರ್ ಬ್ಯಾಕ್ ಆನ್ ದ ಅರ್ತ್. ಎಲ್ಲಾ ಪುಣ್ಯ 0 ಆತಂದ್ರೆ ಏನ್ ಮಾಡ್ತಾರ ಅವ್ರಿಗೆ? ಕ್ಷಿಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಮುಗೀತಂದ್ರೆ, ಈಗ ನೀವು ಹೋಗಿರ್ತೀರಿ, 5 ಸ್ಟಾರ್ ಹೋಟೆಲ್ ಹೋಗಿರ್ತೀರಿ, ಡಿಪಾಸಿಟ್ ಇಡ್ರಿ ಅಂತ. 5 ಸ್ಟಾರ್ ಹೋಗೋರು ನಿಮ್ಗೆ ಗೊತ್ತದ, ಅಲ್ಲಿ ಸಾಮಾನ್ಯವಾಗಿ ಕಾಲ್ನಡಿಗೆಯಿಂದ ಬರೋರಾಗ್ಲಿ, 2 ವೀಲರ್ ಬರೋರಿಗೆ ಒಳಗೆ ಎಂಟ್ರಿ ಇರಂಗಿಲ್ಲ. ಕಾರ್ ಮಿನಿಮಮ್ ಕಾರ್ ತಗೊಂಡು ಹೋಗ್ಬೇಕು. ಕಾರ್ ಮಿನಿಮಮ್ ಕಾರ್ ಅಲ್ಲಿ ಡಿಪಾಸಿಟ್ 50,000ಕ್ಕಿಂತ ಮಿನಿಮಮ್ ಹೆಚ್ಚಿಗೆ ಇಡಬೇಕು. 50,000 ರೂಪಾಯಿ ಇಡಬೇಕು. ನಿಮ್ಗೆಲ್ಲ ರೂಮ್ ಕೊಡ್ತಾರ, AC ಕೊಡ್ತಾರ, ಫ್ಯಾನ್ ಹಚ್ತಾರ, AC ಕೊಡ್ತಾರ, TV ಹಚ್ತಾರ,
ಫೋನು, ಎಲ್ಲಾ ಸೌಕರ್ಯ. ನಿಮ್ಗೆ ಏನ್ ಬಿಡ್ತೀರಿ, ಟಿಫನ್ನು, ಬಿಸಿ ಬಿಸಿ ಅಡಿಗೆ, ಬಿಸಿನೀರು, ಕೋಲ್ಡ್ ಐಸ್ ವಾಟರ್ ಬೇಕಂದ್ರೆ ಐಸ್ ವಾಟರ್, ಏನ್ ಬೇಕಾದ್ರೆ ರೊಕ್ಕ ಆಗೋ ಮಟ್ಟ ಎಲ್ಲಾ ಕೊಡ್ತಾರ. ರೊಕ್ಕ ಆಗಾಕ್ ಬಂದೈತಿ ಅಂದ್ರೆ ಅದು ಸಣ್ಣ ಹಾಕೋದ್ ಬಂದೈತಿ ಅಂದ್ರೆ ರೊಕ್ಕ ತುಂಬಬೇಕ್ರಿ. ಇದು ನಿಮ್ ರೊಕ್ಕ ಬ್ಯಾಲೆನ್ಸ್ ಕಡಿಮೆ ಆಗೈತಿ, ಪೂರ ಆಲ್ಮೋಸ್ಟ್ ಇವತ್ತೊಂದು ದಿವಸ ಮುಗಿತೈತಿ ನಿಮ್ಗೆ. ನಾಳೆಗೆ ಅಂದ್ರೆ ನೀವು ರೊಕ್ಕ ಇವತ್ತು ತುಂಬ್ರಿ. ಮತ್ ರೊಕ್ಕ ತುಂಬಿದ ಅಂದ್ರೆ ಮತ್ತ ಆ ರೊಕ್ಕ ಆಗೋ ಮಟ್ಟ ಸೇವಾದಿಗಳನ್ನ ಮಾಡ್ತಾರ ಹೋಟೆಲ್ನಾಗ. ಇಲ್ರಿ ರೊಕ್ಕ ಇಲ್ಲ ಅಂದ್ರೆ ಏನ್ ಮಾಡ್ತಾರ, ನಮ್ಮನ್ನ ಮನೆಗೆ ಹೋಗಿ ಕಾರ್ಯ ಮಾಡ್ರಿ ಅಂತ ಹೇಳ್ತಾರೆ. ಹಂಗ ಈ ಸ್ವರ್ಗ ಲೋಕದಿಂದ ಭೋಗಗಳ ಅಲ್ಲೇ ಪುಣ್ಯ ತೀರ್ಥಂದ್ರೆ ಕ್ಷಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಯಾರು ಆಸ್ತಿಕರದಿರಿ, ಸ್ವರ್ಗ ಲೋಕ ಐತಪ್ಪ ಒಂದೇನೋ, ಇದು ಹೆಂಗ ಭೂಲೋಕ ಅದ ಹಂಗ ಸ್ವರ್ಗ ಲೋಕ ಅದ ಅಂತ ತಿಳ್ಕೊಂಡವ್ರಿಗೆ ಅದೊಂದ್ ಮ್ಯಾಗ ಏನೋ ಲೋಕ ಅದ ಅಂತ ತಿಳ್ಕೊಡ್ರಿ. ಇಲ್ಲಪ್ಪ ನಾವು ನಂಬೋದಿಲ್ಲ, ನಾವು ನೋಡಿಲ್ಲ ಅಂದ್ರೆ ನಾ ಹೇಳಿದ್ನಲ್ಲ 5 ಸ್ಟಾರ್ ಹೋಟೆಲ್ ಇದು ಫಾರಿನ್ ಐತಲ್ಲ, ಭೋಗ ಲೋಕಗಳನ್ನ ತಿಳ್ಕೊಡ್ರಿ. ಯಾರು ಹೆಂಗ್ ತಿಳ್ಕೊತೀರಿ ಹಂಗ ತಿಳ್ಕೊಡ್ರಿ. ರಿವರ್ ವ್ಯೂ ಅಪಾರ್ಟ್ಮೆಂಟ್, ಕೆಲವೊಂದು ಅಪಾರ್ಟ್ಮೆಂಟ್ ಹೆಂಗಿರ್ತಾವಂದ್ರ ಆ ಮನೆಯೊಳಗ ಕುಂತ್ರಿ ಅಂತಂದ್ರೆ ಕಿಟಕಿ ತೆಗದ್ರಂದ್ರ ಅಲ್ಲಿ ಸರೋವರ ಆಗಲಿ ನದಿ ಆಗಲಿ ಹರಿತಿರ್ತದ. ಅಂತಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿರ್ತಾರ. ರಿವರ್ ವ್ಯೂ ಅಪಾರ್ಟ್ಮೆಂಟ್. ವಾಟ್ ಈಸ್ ದ ರಿವರ್? Kovam river. So they will come back. That is said here. Te chandramasam eva lokam. Chandramasam lokam means swargaloka, and they, why the word chandra is used again to connect with our main topic of story and chandra. Lokam ityabhidhiyate, they win, and unfortunately te eva punanavartate, they will come back again. They have to earn fresh and go to ಸ್ವರ್ಗಲೋಕ. ಈ ಮರ್ತ್ಯಲೋಕ ಅಂದ್ರೆ ಭೂಲೋಕದಲ್ಲಿ ಇದು ಕರ್ಮಲೋಕ. ಈ ಪುಣ್ಯವನ್ನು ಗಳಿಸ್ಲಿಕ್ಕೆ ಇಲ್ಲೇ ಬರ್ಬೇಕಾಗ್ತದೆ, ಖರ್ಚು ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕಾಗ್ತದೆ. ಏನ್ರಿ, ಪುಣ್ಯ ಪಡಿಬೇಕು, ಪುಣ್ಯ ಗಳಿಸ್ಬೇಕಂದ್ರೆ ಮತ್ತು ಸ್ವರ್ಗಲೋಕಕ್ಕೆ ಬರ್ಬೇಕು. ಬಿಕಾಸ್ ಇನ್ ಸ್ವರ್ಗಲೋಕ ದೇ ಕ್ಯಾನ್ ಓನ್ಲಿ ಸ್ಪೆಂಡ್, ದೇ ಕ್ಯಾನಾಟ್ ಅರ್ನ್. ಆ ಸ್ವರ್ಗ ಲೋಕದಲ್ಲಿ ಗಳಸಾಕ್ ಬರೋದಿಲ್ಲ. ಆದ್ರೆ ಇಲ್ಲಿ ಫಾರಿನ್ ಹೋದಾಗ ಗಳಸಾಕ್ ಬರ್ತದ, ಖರ್ಚು ಮಾಡಕ್ ಬರ್ತದೆ, ಅಷ್ಟೇ ವ್ಯತ್ಯಾಸ. Therefore you cannot take up some job and earn a few celestial dollars. You cannot earn. ಇಲ್ಲ, ನಾ ಅಲ್ಲಿ ಹೋಗುದಿಲ್ಲ ಭೂಲೋಕಕ್ಕ, ಇಲ್ಲೇ ಸ್ವರ್ಗದಾಗ ನಾ ಏನೋ ಸ್ವರ್ಗೀಯವಾದಂತ ಕೆಲಸಗಳಿದ್ರೆ ಹೇಳ್ರಿ, ನಾ ಇಲ್ಲೇ ಕರ್ಮಗಳನ್ನ ಮಾಡಿ ಆ ಒಂದು $100-200 ಅಥವಾ $1,00,000-2 ಲಕ್ಷ ಗಳಿಸ್ತೇನೆ, ಅದನ್ನ ನಿಮಗೆ ಕೊಡ್ತೇನೆ, ನಾ ಇಲ್ಲೇ ಅಲ್ಲಿ ಹೋಗುದಿಲ್ಲ ಅಂದ್ರೆ ಇಲ್ಲ, ಅವಕಾಶ ಇಲ್ಲ. ನಾವು ಏನ ಕರ್ಮ ಮಾಡಿ ಪುಣ್ಯ ಗಳಿಸ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಈ ಭೂಲೋಕಕ್ಕ ಬರ್ಬೇಕು. ಇದಕ್ಕೆ ಮರ್ತ್ಯ ಲೋಕ ಅಂತ. For earning you have to come to Bhuloka. Bhuloka is considered to be karma bhumi. All other lokas are considered to be bhoga bhumi, and therefore they will come back. And who are they? Tasmat etaha rasya prajakamaha. Prajakama is the name of grahastha. Prajakama andre a grahasthana hesaru. Prajakama. So prajakama Rishayaha means grahastha who follow the Vedic sadhana. And here one more indirect message is given. ಯಾರು ವೈದಿಕ ಸಾಧನೆಗಳನ್ನ ಮಾಡುವಂತ ಗೃಹಸ್ಥದನಲ್ಲ ಅವನೇ ಪ್ರಜಾಕಾಮ, ಮಕ್ಕಳಾಗ್ಲಿ ಅಂತ ಬಯಸಾಮ. ಇನ್ ವೈದಿಕ್ ಲೈಫ್ ಸ್ಟೈಲ್ 4 stages ಆರ್ ಟಾಕ್ಡ್ ಅಬೌಟ್. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ 4 ಹಂತಗಳನ್ನ ಹೇಳ್ತಾರೆ. ಅಬೌಟ್ ಆಲ್ ದೀಸ್, ಇವುಗಳ ಬಗ್ಗೆ ನಾವು ದೇ ಆರ್ ನಾಟ್ ರಿಲೆವೆಂಟ್. ಈಗ ಯಾರು ಅದನ್ನ ಆಚರಣೆ ಮಾಡುದಿಲ್ಲ. ಹಳೆ ಕಾಲದಾಗ ಇತ್ತ ಒಂದ್ ಸಣ್ಣ ಥಳಂದ ಬನಿಬೇಕು, ಬಾಳ ಇದಾಗ ದೇ ಡೋಂಟ್ ಎಕ್ಸಿಸ್ಟ್ ಅಟ್ ಆಲ್. ಆ ಹಳೆ ಕಾಲದಲ್ಲಿ ಇದ್ದಂತ ನೀತಿ ನಿಯಮಗಳು, ಈ ಇಷ್ಟಾಪೂರ್ತದ ಬಗ್ಗೆ ಏನದ ಅವನ್ ಯಾರು ಇವತ್ತ ಆಚರಣೆ ಮಾಡುದಿಲ್ಲ, ಬಹಳ ಕಮ್ಮಿ ಆಗ್ಯದ. ಬಟ್ ಇನ್ ವೈದಿಕ್ ಸೊಸೈಟಿ 4 stages ಆರ್ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂಡ್ ಸನ್ಯಾಸಾಶ್ರಮ. ಅವಾಗ ಹಿಂದಿನ ಕಾಲದಲ್ಲಿ ಕಡ್ಡಾಯವಾಗಿ 100 ವರ್ಷ ಆಯುಷ್ಯ ಇತ್ತಂದ್ರ ಮೊದಲ ಬ್ರಹ್ಮಚರ್ಯ, ಆಮ್ಯಾಗ ಗೃಹಸ್ಥ, ಆಮ್ಯಾಗ ವಾನಪ್ರಸ್ಥ, ಆಮ್ಯಾಗ ಸನ್ಯಾಸ. ಪ್ರತಿಯೊಂದಕ್ಕೂ 25 ವರ್ಷ ಡಿವೈಡ್ ಮಾಡ್ತಿದ್ರು. ಇವತ್ತು ಯಾರು ಮಾಡಂಗಿಲ್ಲ, ಇವತ್ತು ಮಾಡುವ ಅವಶ್ಯಕತೆನೂ ಇಲ್ಲ. ಇವತ್ತು ನೀವು ಎಲ್ಲೇ ಮನ್ಯಾಗ ಇದ್ದ ಅಭ್ಯಾಸ ಮಾಡ್ರಿ ಸಾಕು. ನೀವೇನು ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ ಹೋಗ್ಬೇಕಾಗಿಲ್ಲ. ಆದ್ರೆ ಏನು, ಆದಷ್ಟು ಜವಾಬ್ದಾರಿಯನ್ನ ಕಳ್ಕೊಡ್ರಿ. ಗೃಹಸ್ಥರಿದ್ದವರು ಆದಷ್ಟು ಬೇಗನೆ ಕಳ್ಕೊಡ್ರಿ, ಜವಾಬ್ದಾರಿ ಕಳ್ಕೊಂಡು
ಹೆಚ್ಚಿಗೆ ಏನದ ವಾನಪ್ರಸ್ಥ ಅಂದ್ರೆ ಏನ್ ಮಾಡ್ತಾನವ 5 ಮನಿ ಭಿಕ್ಷಾ ಮಾಡ್ತಾನ, ಹೆಚ್ಚು ಉಪಾಸನೆಗಳನ್ನ ಮಾಡ್ತಾನ, ನಿಷ್ಕಾಮ ಉಪಾಸನೆ ಮಾಡ್ತಾನ, ಧ್ಯಾನ ಏನ್ರಿ, ಓಂಕಾರ ಉಪಾಸನೆ, ಧ್ಯಾನ, ಇಷ್ಟ ಗುಣ ಇಷ್ಟ ದೇವತಾ ಉಪಾಸನೆ, ಮಂತ್ರ ಹೇಳೋದು, ಉಪನಿಷತ್ಗಳನ್ನ ಬಾಹ್ಯಾಟ್ ಮಾಡೋದು, ನಿಜಗುಂಡ್ರ ಗ್ರಂಥಗಳನ್ನ ಪಾರಾಯಣ ಮಾಡೋದು, ಇವನ್ ಮಾಡ್ಬೇಕು ನಾವು. 50 ರಿಂದ 75 ವರ್ಷ ಮಟಾನು ಇವನ ಅನ್ಕೋತ ಹೋಗೋದು. ಖಾಲಿ ಪೇಪರ್ ಓದೋದಕ್ಕಿಂತ, ಟಿವಿ ನೋಡೋದಕ್ಕಿಂತ ಏನ್ ಮಾಡ್ಬೇಕ್ರಿ, ಪಾರಾಯಣ ಮಾಡೋದು. ಇದು ಏನು ಭಗವದ್ಗೀತಾ ಪಾರಾಯಣ, ಆಮೇಲೆ ಚಂದ್ರೋದಯ ಪಾರಾಯಣ, ವಿಚಾರ ಸಾಗರ ಪ್ರಾಣಾಯಾಮ, ವೃತ್ತಿ ರತ್ನಾವಳಿ ಪಾರಾಯಣ, ವೃತ್ತಿ ಪ್ರಭಾಕರ ಪಾರಾಯಣ, ಆಮೇಲೆ ಉಪನಿಷತ್ಗಳನ್ನ ಪಾರಾಯಣ. ಯಾವ್ಯಾವ ಉಪನಿಷತ್ ಯಾವ ಅನ್ಕೊಂತ ಹೋಗ್ರಲ್ಲ, ಯೂಟ್ಯೂಬ್ ಅದಾವ ಅನ್ಕೊಂತ ಹೋಗ್ರಿ. ಇದ ಮಾನಪ್ರಸ್ಥ ಆಶ್ರಮ. 51ರಿಂದ 75ನೇ ವಯಸ್ಸಿಗೆ ಮಾಡ್ಬೇಕಾದಂತ. ಮನ್ಯಾಗ ಇದ್ಕೊಂಡು ಮಾಡ್ರಿ. ಅವಾಗ ಮನೆ ಬಿಟ್ಟು ಹೊರಗೆ ಹೋಗಿ ಮಾಡ್ತಿದ್ರ, ಅಡವಿ ಒಳಗಿದ್ದ ಗಡ್ಡಿ ಗೆಣಸು ತಿಂದು ಇಂಥವೆಲ್ಲ ಉಪಾಸನೆಗಳನ್ನ ಮಾಡ್ತಿದ್ರು ನಿಷ್ಕಾಮ. ನೀವು ಮನ್ಯಾಗ ಕುತ್ಕೊಂಡ ಮಾಡ್ರಿ, ಸ್ವಲ್ಪ ಮಾಡಿಫಿಕೇಶನ್. ಅವನು ಈಗ ಮಾಡ್ರಿ ಅಂತ ಯಾರು ಅನ್ನೋದಿಲ್ಲ, ಮಾಡಂತ ಹೇಳುದೂ ಇಲ್ಲ, ಮಾಡೋದು ಯೋಗ್ಯನೂ ಅಲ್ಲ ಈಗಿನ ಕಾಲಕ್ಕೆ. ಗೌಡ್ರೆ, ನಾವ್ ಅಲ್ಲಿ ಹೋಗಂಗಿಲ್ಲ, ಇಲ್ಲಿ ಮನ್ಯಾಗ ಇರ್ರಿ. ಮನ್ಯಾಗನ ಎಲ್ಲ ಅಲ್ಲಿ ಅವಕಾಶಗಳನ್ನ ಹೆಚ್ಚಿಗೆ ಸಿಗ್ತಾವ. ಮನ್ಯಾಗ ಯಾರಾದ್ರೂ ನೋಡ್ತಾರೆ, ಹೆಚ್ಚು ಕಮ್ಮಿ ಆದ್ರೆ ದವಾಖಾನೆ ಮಕ್ಕಳು ಇರ್ತಾವೆ, ಅವ್ರಿಗೆ ನೀವು ಆಸ್ತಿ ಕೊಟ್ಟಿರ್ತೀರಿ, ಅವರು ನಿಮ್ ಕರ್ಕೊಂಡು ಹೋಗಿ ಕರೀತೀರಿ, ನೋಡ್ತಾರ, ತೋರಿಸ್ತಾರ. ಮನೆಯೊಳಗೆ ಇರ್ರಿ, ಎಲ್ಲಿ ಹೋಗೋದ್ ಬೇಕಾಗಿಲ್ಲ. ಯೂಟ್ಯೂಬ್ ಆಗೈತಿ, ಯೂಟ್ಯೂಬ್ನಾಗ ಕೇಳ್ರಿ, ಪಾರಾಯಣ ಮಾಡ್ರಿ. 51 ಆದವ್ರು ಪಾರಾಯಣ ಮಾಡ್ರಿ. 51ರಿಂದ 75 ಮಟ ಚಾಂಟಿಂಗ್ ಮಾಡೋದು, ನಿಷ್ಕಾಮ ಕರ್ಮಗಳನ್ನ ಮಾಡಿ ಅಂತ ಕಡೆ ಏಕಾಗ್ರ ಮಾಡ್ಕೊಡ್ರಿ. ಆ ನಂತರ 75ನೇ ವರ್ಷಕ್ಕೆ ಮಾನಸಿಕ ಸನ್ಯಾಸಿ, ನಾನು ಸನ್ಯಾಸಿ ಅಂತ ತಿಳ್ಕೊಡ್ರಿ. ಆಗಬೇಡ್ರಿ, ಬಿಳೆ ಡ್ರೆಸ್ನಾಗ ಇರ್ರಿ. ಹೆಂಗಂದ್ರು ಇಂದ್ರಿಯಗಳು ಸೋದ ಹೋಗಿರ್ತಾವ. ಈಗರ ನೀವು ಏನದ ಅದರಲ್ಲಿ ದೋಷ ದರ್ಶನ ಮಾಡ್ಕೊಡ್ರಲ್ಲ, ಅವು ಮೋಸ ಮಾಡ್ತಾವ. ಇಂದ್ರಿಯಗಳು ನಮಗ ಕರ್ಕೊಂಡು ಹೋಗ್ತಾವ, ಸುಖ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾವ. ಕರ್ಕೊಂಡು ಹೋಗಿ ಏನ್ ಮಾಡ್ತಾವ, ಯಾರು ಇಲ್ದಲ್ಲೇ ಬಡ್ತಾ ಕಳಿಸ್ತಾವ. ಹಲೋ ಹೇಳ್ರಿ, ಸುಖ ಕೊಡ್ತೇನೆ ಬಾ ಅಂತ ಕರ್ಕೊಂಡು ಟಾನಿಕ್ ತಗೊಳಕ್ ಹೋಗ್ಬೇಡ್ರಿ ಅಂತ ಏನ ಅಂತೀರಿ ಗೊತ್ತಾಗಲಿ. ಕ್ಲಿಯರ್ ಇಲ್ಲ ಸರ್ ನಿಮ್ದು ಸೌಂಡ್. ಸುಖ ಕೊಡ್ತೇನೆ ಬಾ ಅಂತ ಹೋದ ಅಂತಂದ್ರ ನಮ್ಮನ್ನ ಅಲ್ಲೇ ಬಡದು 4 ಮಂದಿ ಕಳ್ರು ಬಡದು ನಮ್ ಕಡೆ ಇದ್ದದ್ದ ಬಂಗಾರ, ಬೆಳ್ಳಿ, ರೊಕ್ಕ, ಮೊಬೈಲ್ ಕಳಿಸ್ತಾರ, ಕೈಯಾರ ಉಂಗ್ರ. ಹಂಗ ನಮ್ಮಲ್ಲಿದ್ದಂತ ಏನದ ಜ್ಞಾನ ರತ್ನವನ್ನ ಅಪಹರಣ ಮಾಡ್ತಾವ ಅನ್ನುವಂಥದ್ದು ಕಲ್ಪನಾ ಬರ್ಬೇಕು ನಮ್ಗೆ. ಭೋಗ ಭಾಗ್ಯಗಳು ಸುಖ ಕೊಡುವುದಿಲ್ಲ, ಕೊಡ್ತಾವೇನ್ರಿ? ಅವು ಕೊಟ್ಟಂಗ ಮಾಡ್ತಾವೆ, ತೋರಿಸ್ತಾವ, ಆಸೆ ಹಚ್ತಾವ. ಅದಕ್ಕ ಇವು ಏನದ, ಇವು 4 ಆಶ್ರಮಗಳು. ಈಚ್ ಆಶ್ರಮ ರಿಪ್ರೆಸೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ಡ್ ಫಾರ್ ಪರ್ಟಿಕ್ಯುಲರ್ ಸಾಧನ. ಪ್ರತಿಯೊಂದು ಆಶ್ರಮದಾಲೆ ನಮ್ದು ಒಂದು ದೋಷಗಳನ್ನು ಕಳ್ಕೊಳಕದಾವ್ರಿ. ಅವು ಸುಮ್ಮನೆ ಇಟ್ಟಿಲ್ಲ. ಅವನು ಪ್ರತಿಯೊಂದು ಆಶ್ರಮದಲ್ಲಿ ಒಂದೊಂದು ದೋಷ ಕಳ್ಕೋಬೇಕಾಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ವಿಲ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ಆಕ್ಟಿವಿಟಿ. ನಾವು ಎಂತ ಕರ್ತವ್ಯಗಳನ್ನು ಮಾಡ್ತೇವೆ ಅಂತ ವಾತಾವರಣ ಐತಲ್ಲಿ ಆ ಆಶ್ರಮದಾಗ. ಗೃಹಸ್ಥಾಶ್ರಮ ಈಸ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಕರ್ಮ. ಗೃಹಸ್ಥಾಶ್ರಮ ಎದಕ್ಕಿಟ್ಟಾರಂದ್ರೆ ನಿಷ್ಕಾಮ ಕರ್ಮ ಮಾಡಕ್ ಇಟ್ಟಾರ, ಸಕಾಮ ಅಲ್ಲ. ವಾನಪ್ರಸ್ಥಾಶ್ರಮ ಎದಕ್ಕಿಟ್ಟಾರಪ್ಪ ಅಂತಂದ್ರೆ ಸಾಕಷ್ಟು ನಿಷ್ಕಾಮ ಉಪಾಸನೆ ಮಾಡ್ಲಿಕ್ಕೆ ಇಟ್ಟಾರೆ. ಸನ್ಯಾಸಾಶ್ರಮ ಎದಕ್ಕಿಟ್ಟಾರಪ್ಪ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ ಇಟ್ಟಾರೆ. ಈಗ ಶ್ರವಣ ಮನನ ಮಾಡಕತ್ತಿರಲ್ಲ ನೀವು ಅಂದ್ರೆ ಸನ್ಯಾಸಿಗಳ ತಿಳ್ಕೊಬೇಕು ಏನ್ರಿ? ನಾವೆಲ್ಲರೂ ಸನ್ಯಾಸಿಗಳ, ಮಾನಸಿಕ ಸನ್ಯಾಸಿಗಳು. ಸೊ ಬ್ರಹ್ಮಚರ್ಯಮ್ಮ ಐ ಪ್ರಿಪೇರ್. ಈ 3 ಆಶ್ರಮಗಳಿಗೆ ತಯಾರಿ ಆಗೋದು ಎಲ್ಲಿ ಅಂದ್ರೆ ಅದು ಬ್ರಹ್ಮಚರ್ಯ ಆಶ್ರಮ. 3 ಆಶ್ರಮಾಸ್, 3 ಸಾಧನಾಸ್ ಅಟ್ ದ ಟೈಮ್ ಆಫ್ ಡೆತ್, ಮೋಕ್ಷ. ನೋಡ್ರಿ, ಬ್ರಹ್ಮಚರ್ಯ ಆಶ್ರಮ 3 ಆಶ್ರಮಕ್ಕೆ ಮೂಲಭೂತದ್ದು, ಬೇಸಿಕ್ ಅದು ಬಿಟ್ಬಿಡ್ರಿ. ಇನ್ನು ಮ್ಯಾಗಿನ 3 ಆಶ್ರಮ ಅದಾವಲ್ಲ, 3 ದೋಷ ನಿವೃತ್ತಿಗೆ 3 ಆಶ್ರಮ, 3 ಸಾಧನ. ಒಂದು ನಿಷ್ಕಾಮ ಕರ್ಮ, ಒಂದನೇದ್ದು ಅದು ಗೃಹಸ್ಥಾಶ್ರಮ. 2ನೇದು ನಿಷ್ಕಾಮ ಉಪಾಸನ, ಅದಕ್ಕೆ ಯಾವ ಆಶ್ರಮ ಅಂತಂದ್ರು ವಾನಪ್ರಸ್ಥಾಶ್ರಮ. 3ನೇದು ಏನಪ್ಪಾ ಅಂತಂದ್ರೆ ಜ್ಞಾನವನ್ನ ಪಡಿಬೇಕು, ಅದು ಎದರಿಂದ ಶ್ರವಣ ಮನನ ನಿಧಿಧ್ಯಾಸನ. ಅದಕ್ಕೊಂದು ಆಶ್ರಮ ಯಾವುದು? ಸನ್ಯಾಸ.
ಎಷ್ಟ್ ಅಗದಿ ಪದ್ಧತಿ ಸೇರಿಟ್ಟಾರ ನೋಡ್ರಿ. ಹೇಳೋರಿಲ್ಲ ನಮಗೆ, ಹೇಳೋರಿಲ್ಲ. ಮೈ ಜುಮ್ ಅಂತದ. ನಾವ್ ಎಷ್ಟ್ ಸಲ ಕೇಳೇನಿ, ಇವತ್ತು ಇನ್ನು ಮೈ ಜುಮ್ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಸನ್ಯಾಸಾಶ್ರಮ ಎದಕ್ಕಂದ್ರ ಮೋಕ್ಷಕ್ಕಾಗಿ. And therefore, since karma is talked about, upasana is refers to grahasthashrama. Upanishad refers to grahasthashrama by using word prajakamaha. Prajakamaha ಅಂದ್ರ ಗೃಹಸ್ಥಾಶ್ರಮಿ. ಪ್ರಜಾಕಾಮ ಐತೇನಲ್ಲೇ ನೋಡ್ರಿ, ಆ ಶ್ಲೋಕದಾಗ ಐತೇನ್ ನೋಡ್ರಿ. ಸಂವತ್ಸರೋ ಹೈವೈ ಪ್ರಜಾಪತಿ ತಸ್ಯಾಯನೆ ದಕ್ಷಿಣಚ್ಚೋತ್ತರಂ ಚ ತದ್ದೇಹ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಮಸಮೇವ ಲೋಕಂ ಅಭಿಜಯಂತೆ ತಯೇವ ಪುನರಾವರ್ತಂತೆ ತಸ್ಮಾತ್ ಏತ ಋಷಯಃ ಪ್ರಜಾಕಾಮ. ಬಂದ್ಕೊಡ್ರಿ ಪ್ರಜಾಕಾಮ. ಪ್ರಜಾಕಾಮ ಅಂದ್ರೆ ಏನ್ರಿ? ಗೃಹಸ್ಥಾಶ್ರಮದ ಇರುವಂತ ಗೃಹಸ್ಥ. ದೋಸ್ ಹೂ ವಾಂಟ್ ಚಿಲ್ಡ್ರನ್, ನನ್ನ ಮಕ್ಕಳಾಗಬೇಕ್ರಿ, ನನ್ನ ವಂಶಾವಳಿ ನಾ ಇಲ್ಲಂದ್ರು ಬೆಳಿಬೇಕ್ರಿ. ಹೂ ವಾಂಟ್ಸ್ ಚಿಲ್ಡ್ರನ್, ಯಾರಿಗೆ ಬೇಕ್ರಿ ಮಕ್ಕಳು? ನಾಟ್ ಬ್ರಹ್ಮಚಾರಿ. ಬ್ರಹ್ಮಚಾರಿಗೆ ಬೇಕೇನ್ರಿ ಮಕ್ಕಳು? ಇಲ್ಲ. ಯಾರಿಗೆ ಬೇಕು ಮಕ್ಕಳು? ಗೃಹಸ್ಥಗೆ ಬೇಕು. Therefore, ಪ್ರಜಾಕಾಮ means ಗೃಹಸ್ಥ. ದಕ್ಷಿಣಂ ಪ್ರತಿಪಾದ್ಯಂತೆ. ಎಲ್ಲ ನೋಡಿ, ದಕ್ಷಿಣಂ ಪ್ರತಿಪಾದ್ಯಂತೆ. They will go to ಚಂದ್ರಲೋಕ. ಎಲ್ಲ ಹೋಗ್ತಾರೆ, ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಅಂಡ್ ಸಿನ್ಸ್ ಇಟ್ ಈಸ್ ಕನೆಕ್ಟೆಡ್ ವಿತ್ ಚಂದ್ರ, ಇಟ್ ಈಸ್ ಕಾಲ್ಡ್ ರೈ. ಚಂದ್ರ ಅಂದ್ರೆ ರೈಗೆ ಅದು ಸಂಬಂಧಪಟ್ಟಿದೆ. ಏಷಃ ವೈ ರೈ ಯ ಪಿತೃಯಾಣ. ಏಷಃ ವೈ ರವಿರ್ಯಃ ಪಿತೃಯಾಣ. ಪಿತೃಯಾಣ ಮೀನ್ಸ್ ಕೃಷ್ಣಗತಿ. ಬರ್ಕೊಡ್ರಿ, ಪಿತೃಯಾಣ. ಪಿತೃಯಾಣ ಅಂದ್ರೆ ಏನ್ರಿ? ಕೃಷ್ಣಗತಿ. ಕೃಷ್ಣಗತಿ ಅಂದ್ರೆ ಏನ್ರಿ? ಧೂಮ ಮಾರ್ಗ. ಇದು ಭಗವದ್ಗೀತೆ ಭಾಷೆ ಒಳಗ ಧೂಮ ಮಾರ್ಗ ಅಂದ್ರೆ ಶುಕ್ಲ ಮಾರ್ಗ ಮತ್ತು ಕೃಷ್ಣ ಪಕ್ಷ. ಇದು ಕೃಷ್ಣ ಮಾರ್ಗ ಅಂತದ. ಕೃಷ್ಣಗತಿ, ಇದು ಕೃಷ್ಣಗತಿ, ಸ್ವರ್ಗಕ್ಕೆ ಹೋಗುದು. ಕೃಷ್ಣಗತಿ ಇಸ್ ಕಾಲ್ಡ್ ರೈ ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ವಿತ್ ಚಂದ್ರ. ಇದು ರೈ ಅಂತ ಯಾಕಂತಾರ ಅಂದ್ರ ಆ ಮಿಥುನದಲ್ಲಿ ರೈಗೆ ಸಂಬಂಧಪಟ್ಟಂತ ಚಂದ್ರಲೋಕ ಅಂದ್ರ ಸ್ವರ್ಗ. ಸೊ ಗೃಹಸ್ಥಾಶ್ರಮ ಅಂಡ್ ಕರ್ಮ ಟಾಪಿಕ್ ಈಸ್ ಓವರ್. ಇಲ್ಲಿಗೇನಾಗ್ಬಿಡ್ತು? ಗೃಹಸ್ಥಾಶ್ರಮ ಮತ್ತು ಗೃಹಸ್ಥ ಆಶ್ರಮಕ್ಕೆ ಪಟ್ಟಂತ ಕರ್ಮ ಅನ್ನುವಂಥದ್ದು ಏನೈತಿ ಅದು ಮುಗಿದು ಸಕಾಮ ಕರ್ಮ ತಗೊಂಡಾರ. ಅದನ್ನ ನಿಷ್ಕಾಮ ಮಾಡಿದ್ರೆ ನಮ್ಮ ವೇದಾಂತಕ್ಕೆ ಬರ್ತೀವಿ. ಇಲ್ಲ ಅಂದ್ರೆ ಸಕಾಮ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವಿ. ಇಲ್ಲೇ ಸಕಾಮ ಹೇಳಾಗತ್ತ. ನಾವು ಹೇಳೋದೇನು ಸಕಾಮ ಹೇಳಂಗಿಲ್ಲ, ನಾವು ನಿಷ್ಕಾಮ ಹೇಳ್ತೀವಿ. ವೇದಾಂತಿಗಳು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯನ್ನು ಹೇಳ್ತೀವಿ. ಅವೇ ಕರ್ಮಗಳು, ಬೇರೆ ಅನ್ನಲ್ಲ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್? ಗೃಹಸ್ಥಾಶ್ರಮ ಅಂಡ್ ಉಪಾಸನ. ಮುಂದಿಂದ ಯಾವ್ದಪ್ಪ ಅಂದ್ರೆ ಗೃಹಸ್ಥಾಶ್ರಮಗ ಅವಾಗ ಉಪಾಸನ ಹೇಳ್ಬೇಕಾಗಿತ್ತು. ಸೊ ದ ವಾನಪ್ರಸ್ಥ ಈಸ್ ಒನ್ ಹೂ ವಾಂಟ್ಸ್ ಟು ರಿಡ್ಯೂಸ್ ದ ರಿಚುವಲ್. ಈಗ ವಾನಪ್ರಸ್ಥಾಶ್ರಮ 51 ವರ್ಷ ಆದವರೆಲ್ಲರೂ ಮಾನಸಿಕವಾಗಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ರಿ. ನಿಮ್ಮ ಮನ್ಯಾಗನೇ ಇರ್ರಿ, ಮನೆಯೊಳಗೆ ಒಂದು ರೂಮ್ ಮಾಡ್ಕೊಡ್ರಿ, ಸಪರೇಟ್ ಒಂದು ರೂಮ್ ಮಾಡ್ಕೊಡ್ರಿ, ನಿಮ್ ಪುಸ್ತಕ ಇಟ್ಕೊಡ್ರಿ, ಅಲ್ಲಿ ನೀವು ಅಭ್ಯಾಸ ಮಾಡ್ರಿ, ಅಲ್ಲೇ ಇರ್ರಿ. ಆದಷ್ಟು ಹೆಚ್ಚಿಗೆ ಊಟ ಕಟ್ಟುವರೆಗೆ ಬರ್ರಿ. ಏನಾರ ವ್ಯವಹಾರ ಐತಿ ಕರೆದ್ರ ಅಂದ್ರೆ ಹೋಗ್ರಿ, ಕರಿಲಿಕ್ಕಂದ್ರೆ ಭಾಳ ಚಲೋ ಆತಲ್ರಿ. ನನ್ಯಾಗ ಕರೀಲಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಈಗ ಅವ್ರು ವ್ಯವಹಾರಸ್ಥರ ಅದಾರ, ಮಾಡಾಕತ್ತಾವ, ಸಂತೋಷ ಪಡ್ರಿ. ನನ್ಯಾಗ ಕರೀಲಿಲ್ಲ ಅನ್ನಕ್ ಹೋಗ್ಬೇಡ್ರಿ ಗೌಡ್ರ. ನಾನಂತೂ ಅನ್ನಕ್ ಹೋಗುದಿಲ್ಲ, ನನಗೆ ಯಾಕೆ ಕರಿತೀರಪ್ಪ ಅಂತಿಲ್ಲ. ಅವ್ರ ಟ್ರೆಜರಿ ಕೀಲಿಕಾಯಿ ಕೊಡನ್ರಿ ಮೊದಲ ಮಕ್ಕಳಿಗೆ. ಏನಂತೀರಿ? ಟ್ರೆಜರಿ ಕಿಲಿಕಾಯಿ ಮಕ್ಳಿಗೆ ಕೊಡ್ಬೇಕಂತ್ರಿ ಗೌಡ್ರ. ಅವ್ರು ಮೊದ್ಲ ತಗೊಂಡಾರಿ, ನಾವು ಕೊಡುದೇನ್ ಅವಶ್ಯ ಇಲ್ಲ. ಆದ್ರೆ ಅವ್ರು ನಮಗ್ ಹೇಳಿ ಕೇಳಿ ಮಾಡ್ಲಿ ಅನ್ನೋದನ್ನ ಇಟ್ಕೋಬೇಡ್ರಿ ಅಂತಾರ ಗೌಡ್ರು. ಇವ್ರ ಗುರುಗಳು ನಿಮಗ ತಾವು ಬಿಟ್ಟಾರ ಬಿಡ್ರಿ, ತಾವು ಬಿಟ್ಟಾರ್ಗೆ ಹೇಳಕ್ ಅಧಿಕಾರ ಐತೇನ್ರಿ ಗೌಡ್ರೆ? ಏನ್ ಕೇಳುವಾಗ ಹೂ ಅಂತೀವ್ರಿ, ಕೇಳದಾಗ ಹೋಗ್ರಿ ಅಂತೀವಿ. ಅಷ್ಟ ಹಂಗ್ ಮಾಡ್ರಿ. ಗೃಹಸ್ಥಾಶ್ರಮ ಉಪಾಸನ. ಸೊ ವಾನಪ್ರಸ್ಥ ಇಸ್ ಒನ್ ಹೂ ವಾಂಟ್ಸ್ ಟು ರೆಡ್ಯೂಸ್ ದ ರಿಚುವಲ್ಸ್. ಈಗ ನೀವು ಹೆಚ್ಚಿಗೆ ಕರ್ಮಗಳನ್ನ ಮಾಡಬೇಕು, ಯಜ್ಞ ಯಾಗಾದಿಗಳನ್ನ ಮಾಡಬೇಕು, ಅದು ಕಮ್ಮಿ ಮಾಡಿರತ್ತ. ಈಗೇನು ಉಪಾಸನೆಗಳನ್ನ ಮಾಡ್ರಿ, ನಿಷ್ಕಾಮ ಅಥವಾ ಇವ ಸಕಾಮ ಮಾಡ. ಇವ ಫಸ್ಟ್ ಆಫ್ ಆಲ್, ಬೈ ದ ಟೈಮ್ ಹಿ ಕಮ್ಸ್ ಟು ವಾನಪ್ರಸ್ಥ ಆಶ್ರಮ, ಫಿಸಿಕಲ್ ಬಾಡಿ ಹ್ಯಾಸ್ ಬಿಕಮ್ ಅನ್ಫಿಟ್.
ಒಂದೇದ್ ಏನಂತಾರ ಅವರು 51 ವರ್ಷ ಆತಂದ್ರ ಆಗ್ಲೇ ಬಾಡಿ ಒಳಗೆ ಮೊದಲಿನ ಕಸು ಇರಂಗಿಲ್ಲ ಏನ್ರಿ. ಈಗ 60 ವರ್ಷಕ್ಕೆ ಮನೆಗ್ ಕಳಿಸ್ತಾರ. ನೀ ಬೇಕಾದಂತ ನಾ ಇನ್ನ ನೌಕರಿ ಮಾಡ್ತೀನಿ ಅಂದ್ರು ಮನೆಗ್ ಕಳಿಸ್ತಾರ. ಅಲ್ಲಿ ನೌಕರಿ ಜೀವನ 60 ವರ್ಷ ಬರ್ತದ. ರೈತರ ಜೀವನ 50ಕ್ಕೆ ರಿಟೈರ್ಮೆಂಟ್. ಯಾಕಂದ್ರೆ ಹೆವಿ ವರ್ಕ್ ಇರ್ತದ. ಅವ್ರು 50 ವರ್ಷಕ್ಕೆ ರಿಟೈರ್ಡ್. ಅವರು ಹೆವಿ ವರ್ಕ್ ಇರೋದ್ರಿಂದ 50ಕ್ಕೆ ರಿಟೈರ್ಮೆಂಟ್. ಈಗ ಹೆಚ್ಚಿಗೆ ಯಾರು ಕೊಡುದಿಲ್ರಿ, ಯಾರು ಕೊಡುದು ಸರ್. 50 ವರ್ಷ ಅವ್ರು ಯಾರು ಕೊಡುದಿಲ್ಲ ಮಕ್ಕಳಿಗೆ. ನಿನ್ನ ದುಡ್ರಿ ಅಂತಾರ ಅವ್ರ. ಅಲ್ಲ, ನೀವ್ ಹಿರಿತರ ಕೊಡ್ರಿ, ದುಡ್ದು ಅವ್ರಿಗೆ ಯಾಕೆ ಕೊಡ್ರಿ? 50 ಅಲ್ರಿ 80 ಆದ್ರೂ ಕೊಡವಲ್ರಿ ಹೇಳಾಕತ್ತೆ ನಾನು. ಅವ್ರಿಗೆ ರಿಟೈರ್ಮೆಂಟ್ ಅನ್ನೋದ ಇಲ್ರಿ. ದುಂಡಪ್ಪ ಮಾಸ್ತರಿ ATM ಕಸ್ಕೊಂಡ್ರ ಅಂತ ಸಂಕಟ ಬಿದ್ದದ್ ನಮ್ಮನ್ನ ನೋಡಿ. ಕೊಡಸ್ರಲ್ಲ ಹಂಗಾರ. ಅಲ್ಲ, ನಿಮ್ಗೆ ಖರೆ ಹಾಕಿಕ ಹೇಳ್ತೀನಿ ಗೌಡ್ರ, ಕೇಳ್ರಿ. ಇಲ್ಲಿ ಏನ ಅಂತಾರ ಅಂತಂದ್ರ, ಈ ವ್ಯವಹಾರ ಮಾಡಕ್ಕೂ ಅನ್ಫಿಟ್ ಆಗಿಬಿಟ್ಟಿರ್ತೇವಂತ ನಾವು. ವ್ಯವಹಾರ 10 ಕೊಡೋಲೆ 100 ಕೊಡೋದು, ಚೌಕಶಿ ಮಾಡೋಂಗಿಲ್ಲ. ನಮ್ದು ದೊಡ್ಡಪ್ಪ ಮಾಸ್ತರದ ಹಂಗ ವ್ಯವಹಾರ ಐತಿ. ಹೌದ್ 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 ಹೌದ್ರಿ. ಅದಕ್ಕೆ ಕಸ್ಕೊಂಡಾರ ಅವ್ರು. ವ್ಯವಹಾರ ಗೊತ್ತಾಗಂತಾರಪ್ಪ ಅಂತ ಕಸ್ಕೊಂಡಾರ ಅವ್ರು. ಚಲೋ ಮಾಡ್ಯಾರ. ಇಲ್ಲಾಂದ್ರೆ ಏನಾಗ್ತಿತ್ತು, ಎಲ್ಲಾ ಎಲ್ಲೇ ರೊಕ್ಕ ಲೀಕ್ ಆಗಿ ಹೋಗ್ತಿತ್ತು ಪೆನ್ಷನ್. ಈಗ ಮನೆಯಾರ ಕಸ್ಕೊಂಡಾರ ಅಂತ ಹೇಳ್ತಾರ ನೋಡ್ರಿ ಮಂದಿ ಮುಂದೆ. ಸುಮ್ನೆ ಇದ್ರೆ ಏನಾಕತ್ತಿ? ಅವ್ರ ಮನೆಯವ್ರು ತಕರಾರು ಮಾಡ್ಬೇಕ್ರಿ. ನಮ್ಮ ಇವ್ರಿಗೆ ಹೇಳ್ರಿ, ಯಾರಿಗೆ ಅವ್ರ ಹಳ್ಳಿಕಟ್ಟಿ. ಅಲ್ಲ, ಇಲ್ಲ ಅಂದ್ರೆ ನಿಮ್ ತಂಗಿ ಅಂತಾಳೆ, ಯಾಕೆ ರೋಟಿ ಇದೆ ಇದು ಬಾ ಬಾ ಅಂತ ಮನಿಗ್ ಹೋಗ್ಬೇಕಾಕಿತ್ತಂತ. ಅವ್ರೆಲ್ಲಿ ಕಸ್ಕೊಂಡಾರ್ರಿ? ಇವ್ರ ದುಮ್ಮಾಡದ ಅಪ್ಪವ್ರ ಕೊಡಿಸ್ಯಾರ. ಮನಿಗ್ ಬಂದಾಗ ಒಂದಿಟ್ ಚಾ ಮಾಡಂದಾರ, ಸಕ್ರಿ ಇಲ್ಲ, ಚಾ ಪುಡಿ ಇಲ್ಲ ಅಂದಾಗ ನೋಡ್ರಿ ಅಪ್ಪಾರ ಇಲ್ಲಿ ಡಬ್ಬಿ ಎಲ್ಲ ಖಾಲಿ ಅದಾವ ಅನ್ನೋದ್ಗೆ, ಮಸ್ತಾರ ಮೊದಲ ನಿಂದ ಇದನ್ನ ATM ಕಾರ್ಡ್ ಕೊಟ್ಬಿಡ ಅವ್ರಿಗೆ ಅಂತ ಹೇಳಿ ಅವ್ರು ಕೊಡಿಸಿ ಹೋಗ್ಯಾರ್ರಿ. ಇವ್ರೇನ್ ಸ್ವಂತ ಬುದ್ಧಿಲೇ ಕೊಟ್ಟಿಲ್ರಿ ಇವ್ರ. ಕೊಡೋ ಪೈಕಿ ಅಲ್ರಿ. ಅದ ಈಗ ಕರೆಕ್ಟ್ ಹೊರ್ಬೇಕ್ ನೋಡ್ರಿ. ಈಗ ಮೂಲೆ ಕದ ಹಾಕಿ ಬಡದ್ ಕಸ್ಕೊಂಡಾರ್ರಿ ಅವ್ರೆಲ್ಲಾ ಕೂಡಿ ಹಳ್ಯಾರ. ಅಲ್ಲ, ಅವ್ರ್ಯಾಕ್ ಬಡಿತಾರ? ನೀವು ನೀವು ಅಷ್ಟ 70-80 ಪಗಾರ ಇದ್ದ ಮನ್ಯಾಗ ಏನು ಸಾಮಾನ್ ಇಲ್ದಂಗ ಮಾಡಿದ್ರ ಮತ್ತೆ ಏನ್ ಮಾಡ್ಬೇಕ್ರಿ ಅವ್ರ? ಅವ್ರ ಸ್ವಾಮಿಯಾರ್ ನೋಡಿ ಬಿಡಿಸಿ ನಿಮ್ದ ಇದನ್ನ ಮಾಡಿ ಕೊಟ್ಟಾರ ಅವ್ರ. ಸರ್, ನಿಮ್ಗೆ ರೊಕ್ಕ ಕೊಟ್ರೆ ವ್ಯವಹಾರ ಜ್ಞಾನ ಐತೆ ಸರ್. ಯಾರಿಗೆ ಎಷ್ಟು ಕೊಡ್ಬೇಕು ಕರೆಕ್ಟ್ ಆಗಿ ವ್ಯವಹಾರ ಮಾಡ್ತೀರಿ ಸರ್? ಗುಲಾಬ್ ಸರ್ ಕೊಡಿಸ್ತೀವಿ, ಹೊಳ್ಳಿ ಕಾರ್ಡ್ ಕೊಡಿಸ್ತೀವಿ ನಿಮಗೆ. ಈಗ ಆರಾಮ್ದೇನ್ ಬಿಡ್ರಿಪ್ಪ. ಇನ್ನೇನು ಹೊಸಬರಿ ನಿವಾಟ ಕೊಟ್ ಮತ್ ಈಗ ಇಸ್ಕೊಂಡ್ ಮತ್ತ ಸಿಕ್ಕೊಳ್ದ ಯಾರ ನೋಡ್ರಿ ಭೀಷ್ಮ ಗೌಡ್ರಿ ಹೆಂಗದ ನೋಡ್ರಿ ಇವ್ರೆ. ಸನ್ಯಾಸ ಕೊಡಿಸ್ತೇವನ್ರಿ. ಅಲ್ಲ, ಸನ್ಯಾಸ ಕೊಡಿಸ್ತೇವನ್ರಿ, ತಗೋತೇವಿ. ಸನ್ಯಾಸ ಆಲ್ರೆಡಿ ಸನ್ಯಾಸಿಗಳ. ನೀವು ಈಗ ಪಡಿಸೋದೇನೈತಿ? ಬಿಳಿ ಡ್ರೆಸ್ನಾಗ ಸನ್ಯಾಸಿಗಳು ಎಲ್ಲರೂ. ಇದ್ರಾಗ ಇದ್ದವ್ರೆಲ್ಲಾರು ಬಿಳಿ ಡ್ರೆಸ್ನಾಗ ಮಾನಸಿಕ ಸನ್ಯಾಸಿಗಳು. ಮಾನಸಿಕ ಸನ್ಯಾಸಿಗಳ್ರಿ ಇವ್ರು. ಮತ್ ಕೊಡ್ಸೋದೇನೈತಿ? ಮತ್ ಕೊಡಿಸ್ಬೇಕೇನ್ ಬೇರೆ ಅದು ಸಪರೇಟ್? ಕ್ಯಾವಿಯರಿ ಬೆಟ್ಟ ಇಲ್ರಿ ಅಪ್ಪಾರ ಇವ್ರಿಗೆ. ಕ್ಯಾವಿ ಅಟ ಇಲ್ಲ. ಮತ್ ಯಾರ ಹೇಳಿದ್ರು ಎಲ್ಲಿ ಬರ್ರಿ ಅಂದ್ರ ಗುಡಿಗೆ ದೇವಸ್ಥಾನ ಈಗ ಅಮ್ಮ ಯಾರ್ರಿ ಸಿದ್ದಾಮಠಕ್ಕೆ ಬರ್ರಿ ಅಂತ. ಮನಿಗ್ ಬರ್ರಿ ಅಂತ ಅನ್ನಂಗಿಲ್ರಿ ಅವ್ರ. ನಾವೆಲ್ಲರೂ ಮನಿಗ್ ಬಾ ಅಂತೀವಿಲ್ಲ, ಸಿದ್ದಾಮಠಕ್ಕೆ ಬರ್ರಿ ಅಂತಾರ ಅವ್ರು. ಅದಕ್ಕ ಇಲ್ಲಿ ಒಂದ್ ರೂಮ್ ಕೊಡಿಸ್ಬಿಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ. ಮನಿಗ್ ಕರ್ಕೊಂಡ್ ಹೋದ್ರ ಮತ್ತೆ ಅವ್ರ ಉಪಚಾರ ಮಾಡ್ಬೇಕಾಗತ್ತ. ಅಲ್ಲೇ ಮಠಕ್ಕೆ ಕರ್ಕೊಂಡ್ ಹೋದ್ರ ಎಲ್ಲಾರು ಉಪಚಾರ ಮಾಡೋದಿರತ್ರಿ. ಇನ್ನೊಂದು 13 ಆತ. ಅನ್ಫಿಟ್ ಆಗಿಬಿಟ್ಟಿರ್ತೀವಿ ಅಂತಾರ ಅವ್ರು. ನಮ್ಗೆ ವ್ಯವಹಾರ ಮಾಡುವಂತ ಕಲೆನೂ ಉಳಿದಿರಂಗಿಲ್ಲ. ನಮಸ್ಕಾರ ಅಂಡ್ ಆಲ್ ದೀಸ್ ವೆರಿ ಬಿಗ್ ಪ್ರಾಜೆಕ್ಟ್. ಸಿಟ್ಟಿಂಗ್ ಅಂಡ್ ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್ ಇಸ್ ಎ ಪ್ರಾಜೆಕ್ಟ್. ನೋಡ್ರಿ, ಅಡ್ಡಾಡೋದಾಗ್ಲಿ, ಕುತ್ಕೊಳ್ಳೋದಾಗ್ಲಿ, ನಿಂತ್ಕೊಂಡು ಮಾಡೋದಾಗ್ಲಿ ಏನೂ ಆಗಂಗಿಲ್ಲ. ಸ್ವಲ್ಪ ನಿಂದ್ರತ್ತೇನ ಕಾಲು ಸೋಲ್ತಾವ, ಸ್ವಲ್ಪ ಅಡ್ಡಾಡೋತ್ತೇನ ಆಯಾಸ ಆಗ್ತದೆ. ವಯಸ್ಸಾದ್ಮೇಲೆ ದೇಹ ಅಶಕ್ತ ಆಗ್ತದೆ, ಬುದ್ಧಿ ವಿಚಾರ ಶಕ್ತಿ ಕಮ್ಮಿ ಆಗ್ತದೆ. ಒಮ್ಮೆ ಕೊಟ್ಟವ್ರಿಗೆ ಮತ್ತೊಮ್ಮೆ ರೊಕ್ಕ ಕೊಡೋದು ಅಲ್ರಿ. ಸಾಮಾನ್ ತರಕ್ ಹೋದಾಗ ಒಮ್ಮೆ ರೊಕ್ಕ ಕೊಟ್ಟಿರ್ತೇವೆ, ಮತ್ತೊಮ್ಮೆ ರೊಕ್ಕ ಕೊಡೋದು ಅವ್ರಿಗೆ. ಹಿಂಗಾದ್ರೆ ನುಕ್ಸಾನ ಆಕತಿ ಬೇಡ. ಅದಕ್ಕೆ ಅನ್ಫಿಟ್ ಆಗಿರ್ರಿಪ್ಪ ನೀವು, ಸಾಕು ಮುಗೀತ್ ನಿಮ್ದು. ಮಿಸ್ ಮಾಡಿರಿ, ಮನ್ಯಾಗ ಕುಂಡ್ರಿ ಅಂತ ಗೌರ್ಮೆಂಟ್ ಅವ್ರ ಕಳ್ಸ್ಯಾರ ಅಂದಾಗ ನೀವು ಏನ್ ಮಾಡ್ರಿ? ಮನಿಗ್ ಬಂದಾಗ ನಿಮ್ದು ಏನೈತಿ ಚಾರ್ಜ್ ಅವ್ರು ಕೆಡಿಸ್ತಾರ. ಏನೋ ಒಂದ್ ಸಂತೆ ಮಾಡಕ್ ಬರಂಗಿಲ್ಲ, ಏನೋ ಕಾಸ್ಟ್ಲಿ ತಗೊಂಡ್ಬರ್ತಾರ. 1 ಸಲ 2 ಸಲ ಕೆಡಿಸ್ತಾರ. ಮುಂದೆ ಅನುಭವ ಬರ್ತದ ಅವ್ರಿಗೆ. ಇಲ್ರಿ ಸಣ್ಣವ್ರ ಅದಾರ, ಅವ್ರ ಏನ್ ತಿಳಿಯಂಗಿಲ್ರಿ. ಹಿಂಗಂದ್ರೆ ಯಾವಾಗ ಸುಧಾರಣೆ ಆಗ್ಬೇಕು? ಅವ್ರು ಕಲಸ್ರಿ ಅವ್ರಿಗೆ ಅಂತಾರ. ಸಿಟ್ಟಿಂಗ್ ಅಂಡ್ ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್
ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಇಂಪಾಸಿಬಲ್. ಕುಂಡ್ರುದು ಹೇಳೋದ ಕಷ್ಟ ಆಗೈತಿ. ಇನ್ನು ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಸಾಷ್ಟಾಂಗ ನಮಸ್ಕಾರ ಮಾಡು. ತೆಳಗ್ ಬಿದ್ರೆ ಹೇಳಕ್ ಬರಂಗಿಲ್ಲ. ಏನ್ ಮಾಡೋದಂದ್ರಿ ಈಗ ನೀವು? ಆಕ್ಟಿವಿಟಿ ಕೊಟ್ರ, ಚಟುವಟಿಕೆ ಜೀವನ ಕೊಟ್ರೆ ಏನ್ ಮಾಡೋದಂದ್ರಿ? ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಂದ್ರೆ ಹೇಳಾಕ್ ಎಷ್ಟು ಮಂದಿ ಬರ್ತದ? ಹೇಳಾಕ್ ಮತ್ತ ನಮಗೊಂದು JCB ತರ್ಬೇಕಾಗ್ತದ. ಬೀಳ್ಬಹುದು, ಸಾಷ್ಟಾಂಗ ಕಟ್ಟಿಗೆ ಬಿದ್ದಂಗೆ ಬೀಳ್ಬಹುದು. ಎಬ್ಸಾಕ ಗುರುಗಳು ಎಬ್ಸುದ್ರಿ. JCB ತರಬೇಕಾಗ JCB. Therefore, Veda has intelligently designed in ವಾನಪ್ರಸ್ಥ ಆಶ್ರಮ physical activities are reduced. ಅದಕ್ಕೆ ವಾನಪ್ರಸ್ಥ ಆಶ್ರಮದಾಗ ನಿಮ್ಗೆ ಚಟುವಟಿಕೆ ಜೀವನ ಕಮ್ಮಿ. ಕೇವಲ ಉಪಾಸನೆ, ಮಾನಸಿಕ ಬಾಧ ಕರ್ಮಗಳು. ಧ್ಯಾನ ಮಾಡ್ರಿ, ಆಮ್ಯಾಗ ರುದ್ರಾಕ್ಷಿ ತೋಡ್ರಿ, 108 ನಾಮಾವಳಿ ಹೇಳ್ರಿ, ಪಾರಾಯಣ ಮಾಡ್ರಿ. ಮಾಡೋಣ, ಪಾರಾಯಣ ಮಾಡೋಣ. ನಾವು ಮಾಡ್ರಿ ಅಂದ್ರೆ ನಾವು ನಿಮ್ಗೆ ಹೇಳಿ ನಾವು ಮಾಡ್ಬೇಕು. ಹೇಳೋರು ಮೊದಲು ಮಾಡ್ಬೇಕು. ಇಂಟೆಲಿಜೆಂಟ್ ಡಿಸೈನ್, ಬಹಳ ನಮ್ಗೆ ಬುದ್ಧಿವಂತಿಕೆಯಿಂದ ಈ ಜೀವನವನ್ನ ಇದನ್ನ ವೇದ ನಮ್ಗೆ ಸೃಷ್ಟಿ ಮಾಡೈತಿ. ಏನ್ರಿ ನಮ್ದು ಏನ್ಪಾ ಸುಮಾರು ಇಲ್ಲ ನಮ್ದು ಜೀವನ ಶೈಲಿಗಳು. ಈ 4 ಆಶ್ರಮಯುಕ್ತ ಜೀವನ ಮಾಡೋದನ್ನ ಏನದ, ಅವತ್ತಿನ ಕಾಲದಾಗ ಪದ್ಧತಿ ಏನ್ ಮಾಡ್ತಿದ್ರು, ಆ ಟೈಪ್ ಮನೆ ಬಿಟ್ಟ ಹೋಗ್ತಿದ್ರು, ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತಿದ್ರು, ಸನ್ಯಾಸಿಗಳಾಗ್ತಿದ್ರು, ಮನೆಗೆ ಬರ್ತಿದ್ದೇ ಇಲ್ಲ. ಇರ್ಲಿ, ಈಗ ಅದು ಮಾಡಕ್ ಆಗುದಿಲ್ಲ, ಬಿಟ್ಬಿಡ್ರಿ. ಅದ್ರದ್ದು ಏನ ಒಳಗ್ ರಹಸ್ಯ ಐತಿ, ಆ ರಹಸ್ಯ ತಿಳ್ಕೊಂಡು ಆಚರಣೆ ಮಾಡಲ್ಲ. ರಹಸ್ಯ ಐತಿ ಬಿಡ್ರಿ. ಇದು ಎಷ್ಟ್ ಚಂದ ಅವರು ಅದನ್ನ ಪ್ಲಾನ್ ಮಾಡ್ಯಾರ. ನಮ್ ಜೀವನ ವೇದ ಅಷ್ಟ್ ಚಂದ ಪ್ಲಾನ್ ಮಾಡ್ಯದ. Intelligent designed in ವಾನಪ್ರಸ್ಥ ಆಶ್ರಮ physical activities are reduced and in its place more and more meditation activities are on ವಿರಾಟ್, ಹಿರಣ್ಯಗರ್ಭ, ಈಶ್ವರ varieties of ಉಪಾಸನೆ ಮಾಡ್ರಿ ಅಂತಾರ. ಸಮಷ್ಟಿ ಸ್ಥೂಲ ಪ್ರಪಂಚ ಅಭಿಮಾನಿ ವಿರಾಟನ ಮೇಲೆ ಮಾಡ್ರಿ. ಸಮಷ್ಟಿ ಸೂಕ್ಷ್ಮ ಪ್ರಪಂಚದ ಅಭಿಮಾನಿ ಹಿರಣ್ಯಗರ್ಭನ ಮ್ಯಾಗ ಉಪಾಸನೆ ಮಾಡ್ರಿ. ಸಮಷ್ಟಿ ಕಾರಣ ಪ್ರಪಂಚದ ಅಭಿಮಾನಿ ಈಶ್ವರನ ಮೇಲೆ ನೀವು ಉಪಾಸನೆ ಮಾಡ್ರಿ, ಧ್ಯಾನಗಳನ್ನ ಮಾಡ್ರಿ. ಇಷ್ಟಲಿಂಗ ಇದ್ದವ್ರು ಇಷ್ಟಲಿಂಗದ ಮೇಲೆ ಮಾಡ್ರಿ. ಅವು ಮಂತ್ರಗಳದಾವ, ಅವುಗಳ ಇವದವು ವಚನಗಳದಾವ. ಆ ವಚನ ಕಣ್ಣು ಮುಚ್ಕೊಂಡು ಅನ್ನಕ ಪ್ರಯತ್ನ ಮಾಡ್ರಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗೋತ್ರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ. ಜಗವನೊಳಗೊಂಡ ಲಿಂಗವು ಸ್ವಗೈಸಿಂದನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗುರಣವಾಯಿತೆನೆಗೆ, ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ. ಬ್ರಹ್ಮರಂಧ್ರದಲ್ಲಿ ಇಪ್ಪನಾದ ಚೈತನ್ಯವಪ್ಪ ಪರಮ ಚಿತ್ಕಳಿಯನೇ, ಭಾವ ಮನಕರದಲ್ಲಿ ಶ್ರೀ ಗುರು ತಂದು ಸಾಹಿತ್ಯವ ಮಾಡಿದನಾಗಿ, ಭಾವದಲ್ಲಿ ಸಸ್ವರೂಪವಪ್ಪ ಭಾವಲಿಂಗವೆನಿಸಿ, ಪ್ರಾಣದಲ್ಲಿ ಚಿಸ್ವರೂಪವಪ್ಪ ಪ್ರಾಣಲಿಂಗವೆನಿಸಿ, ಕರಸ್ತರದಲ್ಲಿ ಆನಂದ ರೂಪವಪ್ಪ ಇಷ್ಟಲಿಂಗವೆನಿಸಿ, ಒಂದೇ ವಸ್ತು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವವಾದ ಭೇದವನರಿದು, ಇಷ್ಟಲಿಂಗವ ದೃಷ್ಟಿಯಿಂದ ಗ್ರಹಿಸಿ, ಪ್ರಾಣಲಿಂಗವ ಮನ ಜ್ಞಾನದಿಂದ ಗ್ರಹಿಸಿ, ಭಾವಲಿಂಗವ ತೃಪ್ತಿ ಜ್ಞಾನದಿಂದ ಗ್ರಹಿಸಿ, ಈ ಲಿಂಗತ್ರಯ ಬಿಡಿದು ಆಚರಿಸಿ, ಲಿಂಗದೊಡನೆ ಕೂಡಿ ಆ ಲಿಂಗವೇ ತಾನೇ ತಾನಾಗಿ ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ, ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತೆನಿಸುವ ಲಿಂಗದೇವರ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ, ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಕಂಡೆನಯ್ಯ ಎನ್ನ ಕರಸ್ಥಳದಲ್ಲಿ. ಎಷ್ಟು ಬೇಕ್ರಿ ಮಂತ್ರಗಳು. ಇದು ಮಾಡ್ಬೇಕು ವಾನಪ್ರಸ್ಥಾಶ್ರಮಗಳು. ನಾವು ಇಂಥ ಒಂದ್ 25-30 ಮಂತ್ರ ಅಂದ್ರೆ ಎಷ್ಟು ಆನಂದ ಅಭಾವ. ನಿಷ್ಕಾಮದಿಂದ ಮಾಡ್ರಿ, ಸಕಾಮದಿಂದ ಮಾಡ್ರಿ. ಮೊದಲ ಸಕಾಮದಿಂದ ಮಾಡ್ರಿಪ್ಪ, ಆಮೇಲೆ ನಿಷ್ಕಾಮಕ್ಕೆ ಹೋಗ್ರಿ. ಕರ್ತವ್ಯ ಅಂತ ಮಾಡ್ರಿ. ನೋಡ್ರಿ, ಯಾವಾಗೋ ಮಾಡಿದ್ದು ಬಾಯ್ಪಾಟ್ ನೆನಪಾದವು, ಏನೋ ಪುಣ್ಯ. ನನಗ್ ಬಾಯ್ಪಾಠ ಆಗುದಿಲ್ಲ.
ಅದೊಂದು ನನ್ನ ಡ್ರಾಬ್ಯಾಕ್. ಈ ಒಂದು ಉಪಾಧಿ ಅಲ್ಲ ಮಸ್ತ್ ಭಯಪಡತ್ರಿ, ಭಯಪಡ ಆಗುಲ್ಯಾಕ್ರಿ, ಪಕ್ಕಾ ಭಯಪಡತಿ. ಅಲ್ಲಲ್ಲ, ಅದು ದಿನ ಅನ್ಕೊಂತ ಬರ್ತಾವ ಸ್ವಾಮಿ. ನಾವು ಏನದ ಪಾರಾಯಣ ಮಾಡ್ಕೊಂತ ತಾನೇ ಒಡ ಬಂದ್ ಬಿಡ್ತಾವ. ಮಾಡ್ಬೇಕು, ಪಾರಾಯಣ ಮಾಡಂಗಿಲ್ಲ, ನಾವು ಸರಿಯಾಗಿ ಮಾಡಂಗಿಲ್ಲ. ನಾವು ಮಾಡಂತ ನಮಗೆ ಯಾರ ಗುರುಗಳು, ನಾವು ನಿಮಗೆ ಹೇಳ್ತೀವಿ, ನಾವು ಮಾಡಂಗಿಲ್ಲ. ಯಾರು ಮಾಡ್ತಾರ ಅವ್ರಿಗೆ ಫಲ ಐತಿ. ಮೋರ್ ಅಂಡ್ ಮೋರ್ ಮೆಡಿಟೇಷನ್ ಆಕ್ಟಿವಿಟೀಸ್, ಇಂಥ ಧ್ಯಾನಗಳನ್ನ ಮಾಡ್ರಿ. ವಿರಾಟನ ಮೇಲೆ ಉಪಾಸನೆ ಮಾಡ್ರಿ, ಹಿರಣ್ಯ ಗರ್ಭನ ಮ್ಯಾಗ ಮಾಡ್ರಿ, ಈಶ್ವರನ ಮ್ಯಾಗ ಮಾಡ್ರಿ. ಅಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಟಾಕ್ಡ್ ಅಬೌಟ್ ಇನ್ ಮಂತ್ರ ನಂಬರ್ 10. ಆ ವಿಷಯವನ್ನ 10ನೇ ಮಂತ್ರದಲ್ಲಿ ಹೇಳ್ತಾರ ನೋಡ್ರಿ. ಮಂತ್ರ ಓದೋಣ. 10ನೇ ಮಂತ್ರ. ಅತೋತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯಾತ್ಮಾನಂ ಅನ್ವಿಷ್ಯಾದಿತ್ಯಂ ಅಭಿಜಯಂತೆ ಏತದ್ವೈ ಪ್ರಾಣಾನಾಂ ಆಯತನಂ ಏತದಮೃತಂ ಅಭಯಂ ಮೇ ತತ್ಪರಾಯಣಂ ಮೇ ಏತಸ್ಮಾನ್ನ ಪುನರಾವರ್ತಂತ ಇತ್ಯೇಷ ನಿರೋಧಃ ತದೇಷ ಶ್ಲೋಕಃ. 10ನೇ ಮಂತ್ರ. ಸೊ ನಾವು Karma Pradhana people to Upasana people who may have actually entered Vanaprastha and who may be in Grahastha itself. ನೋಡ್ರಿ, ಈಗ 51 ವರ್ಷ ಆದ್ವು ಅಂತ ತಿಳ್ಕೊಡ್ರಿ. ನಮ್ದು ಈಗ ನಾವು ವಾನಪ್ರಸ್ಥದ ಅದೇವಪ್ಪ. ಈಗ ನಮ್ದು ಆಕ್ಟಿವಿಟಿ ಲೈಫ್ ಇಲ್ಲ, ಚಟುವಟಿಕೆ ಜೀವನ ಇಲ್ಲ, ಯಜ್ಞ ಯಾಗಾದಿಗಳನ್ನ ಎಲ್ಲ ಮಕ್ಕಳಿಗೆ ಜವಾಬ್ದಾರಿ ವಹಿಸಿ ಬಟ್ರು. ನಮ್ಗೆ ಏನದವಪ್ಪ ಜವಾಬ್ದಾರಿ? ವರ್ಷಕ್ಕೊಮ್ಮೆ ಹಿರಿಯರದು ಶ್ರಾದ್ದ ಮಾಡೋದಾಗ್ಲಿ, ಸತ್ಯನಾರಾಯಣ ಪೂಜೆ ಮಾಡೋದಾಗ್ಲಿ, ಏನೇನ್ ನಮ್ಮ ಮನೆಯಾಗ ಏನೇನ್ ಅದಾವ ಆ ಕರ್ಮಗಳು, ಯಾರು ಅಗ್ನಿಹೋತ್ರಿ ಇದ್ರೆ ಅಗ್ನಿಹೋತ್ರಿಗಳಾಗ್ಲಿ, ಅವೆಲ್ಲ ಕರ್ಮಗಳನ್ನ ಮಗನಿಗೆ ದೀಕ್ಷಾ ಕೊಡಿಸಿ ಲಗ್ನ ಮಾಡಿ ಮಗ ಬಂದಿರ್ಬೇಕು. ಅಷ್ಟೊತ್ತಿಗೆ ನಮ್ಗೆ 50 ವರ್ಷಕ್ಕೆ ಮಗ ನಾ 50 ವರ್ಷದಾಗ ಮಗ 6 ವರ್ಷದಾಗ ಏನ್ ಮಾಡ್ತೀರಿ ಉಪನ ಏನ್ ಕೊಟ್ಟು ಇಲ್ಲ ಲೇಟ್ ಆಗ್ತಿತ್ತು. ನಮ್ದು 30 ವರ್ಷಕ್ಕೆ ಲಗ್ನ, 50 ವರ್ಷಕ್ಕೆ ಸನ್ಯಾಸ, ವಾನಪ್ರಸ್ಥ ಬಾ ಅಂದ್ರೆ ಹೆಂಗ ಆಗ್ತದೆ? ಅವಾಗೆಲ್ಲ ಲಗ್ನ ಮಾಡ್ತಿದ್ರು ಹಿಂದಿನ ಕಾಲದಾಗ. ಈಗ ಲಗ್ನ ಮಾಡಂಗಿಲ್ಲ. ಗೌರ್ಮೆಂಟ್ ಆರ್ಡರ್ ಹೆಣ್ಮಕ್ಳಿಗೆ 18, ಗಂಡ್ ಮಕ್ಳಿಗೆ 21 ಮಿನಿಮಮ್. ಆ 21ಕ್ಕೆ ನೋಡಕ್ ಚಾಲ ಮಾಡಿದ್ರೆ ಲಗ್ನ ಹೆಣ್ಣು ಸಿಕ್ಕು, ಹೆಣ್ಣಿಗೆ ಒಂದು ಗಂಡಿಗೆ ಒಂದು ಹೆಣ್ಣು ಸಿಗಬೇಕಂದ್ರೆ ಎಷ್ಟು ವರ್ಷ ಆಗ್ತೈತಿ ಭಗವಂತಕ್ಕೆ ಗೊತ್ತು. ಹಂಗಾಗಿ ಅವ್ರ ಏನಂತಾರ್ರಿ, ಈಗ ಕರ್ಮ ಪ್ರಧಾನ ಜೀವನವನ್ನ ಕಡಿಮೆ ಮಾಡ್ರಿ. ಎಲ್ಲೇ ಒಂದ್ ಹಂತದಾಗ 60ಕ್ಕೆ ಮಾಡ್ರಿ, ಹೋಗ್ಲಿ. 50ಕ್ಕೆ ಆಗಿಲ್ಲ 60ಕ್ಕೆ ಮಾಡ್ರಿ, 60ಕ್ಕೆ ಆಗಿಲ್ಲ 65ಕ್ಕೆ ಮಾಡ್ರಿ, ಒಟ್ ಮಾಡ್ರಿ. Who may be in a grahastha itself, but gradually they reduce the physical rituals. ನೋಡ್ರಿ, ಇನ್ನು ಗೃಹಸ್ಥ ಆಶ್ರಮದಾಗ ಅಂದ್ರೆ ಆ ಗೃಹಸ್ಥ ಚಟುವಟಿಕೆಯನ್ನ ನೀವು ಟ್ರಾನ್ಸ್ಫರ್ ಮಾಡ್ರಿ, ಚಾರ್ಜ್ ಹ್ಯಾಂಡ್ ಓವರ್ ಕೊಡ್ರಿ ಮಕ್ಕಳಿಗೆ. ಬಿಕಾಸ್ ಫಿಸಿಕಲ್ ಬಾಡಿ ಈಸ್ ನಾಟ್ ಫಿಟ್. ಯಾಕಂದ್ರೆ ನಮಗೆ ಮಾಡಕ್ ಆಗಂಗಿಲ್ಲ, ಪೂಜೆ ಕುಂತ್ರೆ ಹೇಳಕ್ ಆಗಂಗಿಲ್ಲ, ಕಾಲು ಜಾವ್ ಹಿಡಿತಾವ. But if you reduce physical ritual, you should not use that time for serial watching. ಅಲ್ರಿ, ಕರ್ಮ ಬಿಡಿಸ್ಯಾರ, ಪೂಜೆ ಬಿಡಿಸ್ಯಾರಪ್ಪ ಈಗ ಅಂತಂದ್ರ ಆ ಪೂಜೆ ಮಾಡಕ್ ಹಚ್ಚಿ ಮಗಗ ನೀವು ಧಾರಾವಾಹಿ ನೋಡ್ಕೊಂತ ಕುಂಡ್ರಬೇಡ್ರಿ ಅಂತಾರ. ಧಾರಾವಾಹಿ ನೋಡೋ ಇಲ್ರಿ, ಎಲ್ಲಾ ಮಕ್ಕಳ ಮಾಡಾಕತ್ತಾರಿ, ನೀವೇನ್ ಮಾಡಾಕತ್ತೀರಿ? ನಾವು ಧಾರಾವಾಹಿ ನೋಡ್ತೇವ್ರಿ, ಮುಂಜಾನೆ ಒಂದ್ ಸ್ವಲ್ಪ ವಾಕಿಂಗ್ ಹೋಗ್ತೇವಿ, ಅಲ್ಲಿ ಒಂದ್ ಸ್ವಲ್ಪ ಪಾಲಿಟಿಕ್ಸ್ ಹರಟಿ ಬಿಡ್ತೇವ್ರಿ, ಆಮೇಲೆ ಮನೆಗೆ ಬಂದು ಟಿಫಿನ್ ಮಾಡ್ತೇವ್ರಿ, ಟಿಫಿನ್ ಆತಂದ್ರೆ ಪೇಪರ್ ನೋಡ್ತೇವ್ರಿ, ಪೇಪರ್ ಆತಂದ್ರೆ ಟಿವಿ ನೋಡ್ತೇವ್ರಿ, ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡು ಹೇಳ್ತೇವಿ, ಮತ್ತೆ ಸಂಜೆ ಮುಂದೆ ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ತೇವ್ರಿ, ಅಲ್ಲೊಂದ್ ಸ್ವಲ್ಪ ಹರಟಿ ಬಿಡ್ತೀವಿ, ಅಲ್ಲೊಂದ್ ಸ್ವಲ್ಪ ನಮ್ ಹಿರಿಯರು ಬಂದಿರ್ತಾರ ವಯಸ್ಸಾದವ್ರು, ಅಲ್ಲೊಂದ್ ಸ್ವಲ್ಪ ಹರಟಿ ಹೊಡೆದ ಮತ್ ಮನೆಗೆ ಬಂದ್ ಚಹಾ ಕುಡುದ ಮತ್ತೊಂದ್ ಸ್ವಲ್ಪ ಟಿವಿ ನೋಡ್ತೇವ್ರಿ, 9 ಆತಾಗ ಊಟ ಮಾಡಿ ಮಕ್ಕೋತೇವ್ರಿ. ಹಿಂಗ ಮಾಡಾಕ್ ಹೋಗ್ಬೇಡ್ರಿ. ನಾವ್ ಹಿಂಗ ಮಾಡಾಕತ್ತೀವಿ ಯಾಕ್ರಿ? ಎಲ್ಲಾರದೇನೆ ಅಜೆಂಡಾ ಕರೆಕ್ಟ್ ಹೇಳ್ದಂಗ ಆಯ್ತು ನೋಡ್ರಿ. ನಮ್ದು ಹೆಂಗ್ ಗೊತ್ತಾಯ್ತಪ್ಪ ಇವ್ರಿಗೆ ಅನ್ನಂಗ ಅನಿಸ್ತ ನನಗ್ರಿ. ನಾವು ಅದ ಮಾಡಾಕತ್ತೇವ್, ಮತ್ ನಾವ್ರೇನ್ ಬೇರೆ ಮಾಡಾಕತ್ತೇವ್ರಿ? ನಮ್ದ ನಾವ್ ಹೇಳೋದು, ನಿಮ್ದ ಅಂತ ಹೇಳುದು ಅಷ್ಟ, ನಮ್ದ ಅದು. ನೀವ್ ಹಂಗ ಮಾಡಾಕೈತಿಲ್ಲ, ನೀವ್ ಹಂಗ ಹೇಳ್ಬೇಡ್ರಿ ಮತ್ತೆ. So therefore you use the time for ಕಾಯಕ ಕರ್ಮ ಟು ಮಾನಸ ಕರ್ಮ. ಕಾಯಕ ಕರ್ಮ ಕಡಿಮೆ ಮಾಡ್ರಿ, ಶರೀರ ಅನುಕೂಲ ಇಲ್ಲ, ಮಾನಸಿಕ ಕರ್ಮಗಳನ್ನ ಮಾಡ್ರಿ. ಯಾವ್ಯಾವ ಮಾನಸಿಕ ಕರ್ಮಗಳು? ಮೆಡಿಟೇಷನ್, ಧ್ಯಾನ ಮಾಡ್ರಿ. ಅಂಡ್ ದಟ್ ಈಸ್ ಟಾಕ್ಡ್ ಅಬೌಟ್ ಹಿಯರ್. ಅದನ್ನ ಈ ಒಂದು ಶ್ಲೋಕದಲ್ಲಿ ಈ ಉಪನಿಷತ್ ಹೇಳ್ತದೆ. ಸೊ ವಾನಪ್ರಸ್ಥ ಉಪಾಸಕ, ದಟ್ ಈಸ್ ಅ ಸಬ್ಜೆಕ್ಟ್ ವಿ ಹ್ಯಾವ್ ಟು ಸಪ್ಲೈ. ಇಲ್ಲ ಬರ್ದಿಲ್ಲ ಅವರು, ಅದನ್ನ ತಗೋಬೇಕು. ಇದು ಯಾರ ವಿಷಯಪ್ಪ ಅಂದ್ರೆ ಇದು ವಾನಪ್ರಸ್ಥನ ವಿಷಯ.
ಅಥೋತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯಾತ್ಮಾನಂ. ದಟ್ ಈಸ್ ನಾಟ್ ದೇರ್ ಇನ್ ದ ಮಂತ್ರ, ಅದಿಲ್ಲ ಅಲ್ಲಿ, ಅದು ಜೋಡಿಸ್ಕೋಬೇಕು. ದ ವಾನಪ್ರಸ್ಥ ಉಪಾಸಕ ದೇ ಫಾಲೋ ದಿಸ್ ಫಾಲೋವಿಂಗ್ ಸಾಧನ. ಈ ಕೆಳಗಿನ ಸಾಧನೆಯನ್ನ ಯಾರು ವಾನಪ್ರಸ್ಥ ಆಶ್ರಮದಾಗ ಬಂದಿರ್ತೀರಿ ಅವನ್ ಮಾಡಬೇಕು. ನಂಬರ್ 1 ಬ್ರಹ್ಮಚಾರೇಣ. ಒಂದನೇದೇನು? ಬ್ರಹ್ಮಚಾರ್ಯೇಣ. ಇನ್ನು ಗೃಹಸ್ಥಾಶ್ರಮ, ಗೃಹಸ್ಥ ಕೆನಾಟ್ ಫಾಲೋ ಬ್ರಹ್ಮಚಾರ್ಯಂ. ನಮ್ಮ ಮನೆಯವ್ರು ಇಲ್ಲೇ ಕುಂತಾರೆ, ಮತ್ತೆ ಈಗ ಅವ್ರ ಮುಂದೆ ಹೇಳಾಕತ್ತೀನಿ, ಎಷ್ಟು ಮಟ್ಟಿಗೆ ಮಾಡ್ತೀನಿ ಕೇಳ್ರಿ ಅವ್ರಿಗೆ. ಏನಂತಾರ ಅವರು? ಬ್ರಹ್ಮಚರ್ಯ ಆಶ್ರಮವನ್ನ ಗೃಹಸ್ಥಾಶ್ರಮದಾಗ ಪಾಲಿಸಕ್ ಆಗಂಗಿಲ್ಲ, ಈಗ ಪಾಲಿಸ್ಬೇಕಂತ ಗೃಹಸ್ಥಾಶ್ರಮದ. ಯಾವಾಗ? ಈ ವಾನಪ್ರಸ್ಥ ಜೀವನಕ್ಕೆ ಬಂದಾಗ, ಉಪಾಸನೆ ಮಾಡುವಂತಾಗ ಗೃಹಸ್ಥಾಶ್ರಮವನ್ನ ಪಾಲಿಸಬೇಕು. ಬಿಕಾಸ್ ಈಸ್ ಎ ಪ್ರಜಾಕಾಮ, ಇಂಟ್ರೆಸ್ಟೆಡ್ ಇನ್ ದ ಬಿಗಿನಿಂಗ್ ಇನ್ ಗೆಟಿಂಗ್ ಚಿಲ್ಡ್ರನ್. ಅವಾಗ ಮಕ್ಕಳು ಬೇಕಾಗಿರ್ತಾವ. ಅವಾಗ ಏನದ? ಸಂಸಾರಿಕ ಜೀವನ ಮಾಡ್ರಿ. ಆದ್ರೆ ವಾನಪ್ರಸ್ಥ ಜೀವನಕ್ಕೆ ಬಂದ ಮೇಲೆ ಅಲ್ಲಿ ಮಕ್ಕಳದೇನು ಅವಶ್ಯಕತೆ ಇಲ್ಲ. ಆದ್ರಿಂದ ಆ ಸಂಸಾರಿಕ ಜೀವನವನ್ನ ತ್ಯಾಗ ಮಾಡ್ಬೇಕು. ಪ್ರಜಾಕಾಮ ಇಲ್ಲ. ಈಗ ಗೃಹಸ್ಥ ಇದ್ದಾಗ ಪ್ರಜಾಕಾಮ ಅಂದ್ರೆ ಏನ್ರಿ? ಮಕ್ಕಳು ಆಗ್ಬೇಕು ಅನ್ನೋದು ಇತ್ತು, ಅವಾಗ ಮುಗೀತು, ಅವ ಮಾಡ್ಬೇಕಾಗಿತ್ತು, ಮಾಡಿದ. ಬಟ್ ಬೈ ದ ಟೈಮ್ he comes to Vanaprastha, he is no more interested in children. And therefore a Vanaprastha should travel from what do you call Prajakama to Brahmacharyam. ಪ್ರಜಾಕಾಮನೆಯನ್ನ ತ್ಯಜಿಸಿ ಈಗ ಬ್ರಹ್ಮಚರ್ಯಕ್ಕೆ ಬರಬೇಕು. ಸೊ ಬ್ರಹ್ಮಚರ್ಯ ಈಸ್ ಫಾಲೋವಿಂಗ್ ಶರಿಬಶಿ ಅಂತ ತಪಸ್ ಏನ್ರಿ? ಏಕಾಂತವಾಸ ಮತ್ತು ಅನೇಕ ತಪಸ್ಸುಗಳನ್ನ ಮಾಡಬೇಕು. ಮನಸ್ಸಿಗೆ ಶಿಸ್ತು ಕಲಿಸ್ಬೇಕು. ಜಪ, ತಪ, ಧ್ಯಾನ, ಪಾರಾಯಣ ಏನ್ರಿ? ಇದರಲ್ಲಿ ಕಾಲ ಕಳೆಯಿರಿ. ದ ಪ್ರೀವಿಯಸ್ ಶ್ಲೋಕ ವಿ ಗೇವ್ ಎ ಪರ್ಟಿಕ್ಯುಲರ್ ಮೀನಿಂಗ್ ಫಾರ್ ದ ವರ್ಡ್ ತಪಸ್. ತಪಸ್ ಅಂದ್ರ ಏನ್ ಅನ್ನೋದನ್ನ ಹಿಂದಿನ ಶ್ಲೋಕದಾಗ ಒಂದ್ ಬೇರೆ ಅರ್ಥ ಕೊಟ್ಟಿದ್ವಿ. ಇಲ್ಲಿ ಒಂದ್ ಬೇರೆ ಅರ್ಥ ಹೇಳ್ತಾರ ನೋಡ್ರಿ. ಹಿಯರ್ ವಿ ಆರ್ ಚೇಂಜಿಂಗ್ ದ ಮೀನಿಂಗ್. ಆ ಸಂದರ್ಭ ಅನುಸಾರ ತಪಸ್ಸಿನ ಅರ್ಥ ಬೇರೆ ಬೇರೆ ಆಗ್ತದೆ. ಬಿಕಾಸ್ ಆಶ್ರಮ ಹ್ಯಾಸ್ ಚೇಂಜ್ಡ್, therefore the word tapas also changes. ಆಶ್ರಮ ಹ್ಯಾಂಗ್ ಬದಲಾವಣೆ ಆಯ್ತು, ಗೃಹಸ್ಥ ಆಶ್ರಮದಿಂದ ವಾನಪ್ರಸ್ಥಕ್ಕೆ ಬಂದ ಅಂದಾಗ ತಪಸ್ಸಿನ ಡೆಫಿನೇಷನ್ ಬದಲಿ ಆಗ್ತದೆ. ಲಿಟರಲಿ ತಪಸ್ ಮೀನ್ಸ್ ಡಿಸಿಪ್ಲಿನ್. ಎನಿ ಡಿಸಿಪ್ಲಿನ್ ಇನ್ ಜನರಲ್ ಮೀನಿಂಗ್ ಈಸ್ ತಪಸ್. ಸಾಮಾನ್ಯವಾಗಿ ತಪಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದು, ಅಮಾನಿತ್ವ, ರಂಬಿತ್ವ, ಅಹಂಕಾರ ಇಲ್ದಂಗಿರೋದು, ಸಾದಾ ಜೀವನ ಮಾಡೋದು, ಕಠೋರವಾದಂತಹ ದೇಹಕ್ಕೆ ತ್ರಾಸ ಕೊಡೋದು, ದೇವರ ಆರಾಧನೆ ಮಾಡೋದು, ಉಪವಾಸ ಇರೋದು, ಹಸಿವಿದ್ದಾಗ ಊಟ ಮಾಡುವಂಗಿಲ್ಲ. ಇವತ್ತು ಏಕಾದಶಿ ಮಾಡಕ್ ಹಚ್ಚಾರ್ರಿ, ನಾವು ಮಾಡೇವಿ, ಅನಿವಾರ್ಯ ಡಿಸಿಪ್ಲಿನ್. ಇವತ್ತು ಏಕಾದಶಿ ಅಂತ, ಏಕಾದಶಿ ಉಪವಾಸ. ಇವತ್ತು ರಾತ್ರಿ ಬಿಟ್ಟಿಲ್ಲ, ನಾಳೆ ಮಟ್ಟ ಕೊಟ್ಟಿಲ್ಲ. ಅಲ್ಲ, ಏಕಾದಶಿ ಮಾಡಿ ಕಾಸಿ ಎಣ್ಣೆ ಅಂತ ನೋಡಿದಿರ, ಅದನ್ನ ಹೇಳ್ರಲ್ಲ. ಏನಿಲ್ಲ, ಏನ್ ಬಿಟ್ಟಿವಿ ಇವತ್ತು ನಮಗೆ? ಜ್ಯೂಸ್, ಲೆಮನ್ ಜ್ಯೂಸ್ ಏನಂತಾವೇನಿಲ್ರಿ ಸ್ವಾಮ್ಯಾರ. ಹಂಗಿಲ್ಲ, ಚಲೋ ಮತ್ತೆ. ಅಂತವೇನಿಲ್ಲ, ಕಟ್ನಿಟ್ ಅದ. ನಾವ್ ಏನ್ರ ಬೇಕಾದ್ರೆ ಗಪ್ಚುಪ್ ಹೊರಗೆ ಹೋಗ್ಬೇಕು, ಹೊಡಿಬೇಕು ನೋಡ್ರಿ. ಈಗ any discipline in general meaning tapas, but the type of discipline will vary now. In the previous mantra we said tapas means what? An austere simple life. ಕಠೋರವಾದ ಸರಳ ಜೀವನ ಮಾಡೋದಕ್ಕ ತಪಸ್ ಅಂತ ಹೇಳಿದ್ವಿ ನಾವು ಹಿಂದಿನ ಮಂತ್ರದಾಗ. ಕಠೋರವಾದಂತದ್ದು ಸರಳ ಜೀವನ ಮಾಡೋದಕ್ಕ ತಪಸ್ ಅಂತ ಹೇಳಿದ್ವಿ. ಅಂಡ್ ನಾಟ್ ಟೂ ಮಚ್ ಲಕ್ಸರೀಸ್. ಅನೇಕ ಈ ಆಧುನಿಕವಾದಂತಹ ಸಲಕರಣೆಗಳು, AC, ಫ್ಯಾನು, ಕಾರು, ಕುಶನ್ ಗಾದಿ, ಎಣ್ಣೆ ಪದಾರ್ಥ, ರುಚಿ ಹಿತ ಇದ್ದ ಬಿಡೋದು, ರುಚಿ ಇದ್ದಂತ ತಿನ್ನೋದು, ಇವೆಲ್ಲ ಮಾಡೋದು, ಗಿರ್ಮಿಟ್ಟು, ಬಜ್ಜಿ, ಮಿರ್ಚಿ ಇವನ್ನೆಲ್ಲ ಬಿಡೋದು. ದಟ್ ಈಸ್ ಎ ಮಾಡರ್ನೈಸೇಷನ್ ಇನ್ ಎವ್ರಿಥಿಂಗ್. ಏನದ, ನಾವೆಲ್ಲ ಈ ಮಾಡರ್ನ್ ಆಧುನಿಕ ಜೀವನವನ್ನ ಬಿಡಬೇಕು, ವೈಭೋಗ ಜೀವನ ಬಿಡಬೇಕು. ದಟ್ ವಾಸ್ ದ ಮೀನಿಂಗ್ ತಪಸ್ ದೇರ್. ಅಲ್ಲಿ ಏನಿತ್ತು ತಪಸ್ ಅಂದ್ರೆ ಹಂಗಿತ್ತು, ವೈಭವಯುಕ್ತ ಜೀವನ ಮಾಡೋಂಗಿಲ್ಲ. ಬಟ್ ಹಿಯರ್ ದ ಮೀನಿಂಗ್ ಆಫ್ ದ ವರ್ಡ್ ತಪಸ್ ಈಸ್ ಇಂದ್ರಿಯ ಜಯ. ಇಂದ್ರಿಯಗಳನ್ನ ಗೆಲ್ಲಬೇಕು. ಐ ಅರ್ನ್ ಟು ಗ್ರಾಜುವಲಿ restrain your sense organs which are running after sense pleasures. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇನ್ ಕೇಳ್ತಾವ ಅವ್ನು ಕೊಡೋಂಗಿಲ್ಲ. ಅವು ಕೇಳ್ತಾವ,
ಇಲ್ಲಿ ಇಡ್ಲಿ ಮಠ ಕೊಟ್ಟಿದ್ದೆಪ್ಪ, ಅವಕ್ಕೆ ನಾವು ಉಂಡೇವಿ, ಅಲ್ಲಿ ನಮಗ್ ಬೇಕಂತಾವು. ಕಣ್ಣು ಏನೋ ಕೇಳ್ತದೆ, ಕಿವಿ ಏನೋ ಕೇಳ್ತದೆ, ಚರ್ಮ ಏನೋ ಕೇಳ್ತದೆ, ನಾಲಿಗೆ ಏನೋ ಕೇಳ್ತದೆ, ಮೂಗೇನೋ ಕೇಳ್ತದೆ. ಇವು 5 ಜ್ಞಾನೇಂದ್ರ ಏನ್ ಕೇಳ್ತಾವ ಅದು ಕೊಡಂಗಿಲ್ಲ ಅನ್ಬೇಕು. ತಪಸ್ಸಕ್ ಅದಕ್ಕೆ ಇದು ಅರ್ಥ ಇದೆ. ನೀ ಏನ್ ಕೇಳ್ತಿ ಅದು ಇಲ್ಲ, ಇವತ್ತ ಸೂಟಿ. ಸೊ therefore an extrovert sense organs are gradually withdrawn. ಆ ಹೊರಗೆ ಬಹಿರ್ಮುಖ ಹರಿಯುವಂತ ಇಂದ್ರಿಯಗಳನ್ನ ಅವನ ಹಿಂದಕ್ಕೆ ತಿರುಗಿಸಿಕೊಂಡು ಅವನ್ನ ಹಿಂದಕ್ಕೆ ಕಳಿಸ್ರಿ. ಅವು ಹೊರಮುಖ ಅದಾವ, ಅವನ ಒಳಮುಖ ಮಾಡ್ರಿ. ಇಂದ್ರಿಯಗಳನ್ನ ಕಣ್ಣು ಒಳಮುಖ ಮಾಡ್ರಿ, ಕಿವಿ ಒಳಮುಖ ಮಾಡ್ರಿ, ನಾಲಿಗೆ, ಚರ್ಮ, ಮೂಗು ಎಲ್ಲವನ್ನ ಬಹಿರ್ಮುಖ ವೃತ್ತಿ ಇದ್ದದನ್ನ ಅಂತರ್ಮುಖ ಮಾಡಿ ಬಳಸ್ಬೇಕು. ಅದು ತಪಸ್ಸಂತ. Because for practicing meditation, I have to follow ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಏನ್ರಿ, ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಇವೆಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ ಪತಂಜಲಿ ಅವರು ಹೇಳಿದ್ದನ್ನ ಮಾಡ್ಬೇಕಾಗ್ತದೆ. ಇನ್ನು ಬಾಳ ಅದ. ಟೈಮ್ 11:30 ಆಯ್ತು. ಇಲ್ಲಿಗೆ ಪ್ಯಾರಾನು ಮುಗ್ದದ. ಆದ್ದರಿಂದ ಮತ್ತೆ ಈ ವಿಷಯವನ್ನ ನಾಳೆ ದಿವಸ ಮುಂದುವರಿಸ್ತೇನೆ ಅನ್ನುವಲ್ಲಿ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಮಂಗಳಾರತಿ ಯಾರು ಮಾಡ್ತೀರಿ?